ಗುರುಗಳು ಮಾಡಿದ್ದನ್ನು ಹೇಳ್ತೇನೆ. ಅದನ್ನು ಎಲ್ಲರೂ ಉಚ್ಚಾರಣೆ ಅನುಚ್ಚಾರಣೆ ಮಾಡಬೇಕು. ನಾನು ಹೇಳಿದ ಮೇಲೆ ಹೇಳಿ. ಇದು ತ್ರಿವಿಕ್ರಮ ಪಂಡಿತರಿಗೆ ಸಲ್ಲಿಸುವ ಒಂದು ಗೌರವವೂ ಹೌದು, ನಮ್ಮ ಗುರುಗಳಾದ ಗೋವಿಂದ ಪಂಡಿತಾಚಾರ್ಯರಿಗೆ ಸಲ್ಲುವ ಗೌರವವೂ ಹೌದು. ನತ್ವಾ ನಾರಾಯಣಂ ಮಧ್ವಂ ತ್ರಿವಿಕ್ರಮ ಮುಖಾನ್ ಗುರೂನ್ ತತ್ವದೀಪೇನ ಉಡುಪೇನ ವಗಾಹೈ ಭಾಷ್ಯವಾರಿಧಿಂ ಋತೆ ತತ್ವಪ್ರದೀಪಂ ಬಹುವಾರಮಧೀತಮಪಿ ಭಾಷ್ಯಂ ಅದೋಷಲೇಶಂ ಪಿಹಿತಾಧ್ಯಾತ್ಮರಹಸ್ಯಂ ನಾವಿಷ್ಕುರುತೆ ಸ್ವಕಂ ಹೃದಯಲಾಸ್ಯಂ ತತ್ವಪ್ರದೀಪಿಕೇಯಂ ತ್ರಿಭುವನರಮಣೀವ ಕಾಮಿನೀ ತರುಣೀ ಆಚಾರ್ಯಮಧ್ವಭಾಷ್ಯಂ ಭರ್ತಾರಂ ಪ್ರಾಪ್ಯ ಮೋದತೆ ಮಹಿತಾ 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 ಅಸತಾಂ ಅತಿಕಾಂತಂ ಅತಿಕಾಂತಾಂ ತತ್ವಪ್ರದೀಪಿಕಾಂ ತಾಂ ವಿವೃಣೋಮಿ ಯಥಾ ಬೋಧಂ ಜಾನಂತಿ ಯಯಾ ಉಭುತ್ಸವೋ ನಿರಾಬಾಧಂ ಮಧ್ವಭಾಷ್ಯ ಸದೃಶಂ ನನು ಭಾಷ್ಯಂ ನೋಪಲಬ್ಧಮಧುನಾಪಿ ಹಿ ಲೋಕೆ ತತ್ವದೀಪ ಸದೃಶೀಂ ಅಥ ಟೀಕಾಂ ಪುತ್ರವಾಪ್ಯುಪಲಭೇಯ ವದಾನ್ಯಾಂ ಅದ್ಭುತಂ ಮಧ್ವಭಾಷ್ಯಂ ಅದ್ಭುತಾ ತತ್ವದೀಪಿಕಾ ಅದ್ಭುತೋ ಯಸ್ತಯೋರ್ಭಾವಂ ಸ್ವಾದಂ ಸ್ವಾದಂ ಪ್ರಹೃಷ್ಯತಿ ನಾರಾಯಣ ಶಾಸ್ತ್ರವೇದ್ಯಃ ಶಾಸ್ತಾ ಮಧ್ವಾಭಿಧೋ ಮರುತು ತ್ರಿವಿಕ್ರಮಸ್ತದ್ಗ್ರಹೀತಾ ಪ್ರಾಣನಾರಾಯಣ ಪ್ರಿಯಃ ಭಾಷ್ಯಂ ಮಧ್ವಪ್ರಣೀತಂ ತಟ್ಟೀಕಾ ಮಧ್ವಾಜ್ಞಯೋದ್ಗತಾ ಭಾಗ್ಯೋದಯೋಯಂ ಜಗತಃ ಲಬ್ಧಂ ಕಲ್ಪದ್ರುಮದ್ವಯಂ ಕೃಷ್ಣಾರ್ಪಣಮಸ್ತು. ಒಂದು 10 ನಿಮಿಷನಾ? ಹೌದಾ? ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ತ್ರಿವಿಕ್ರಮ ಪಂಡಿತರ ಒಂದು ಕಾವ್ಯ ಉಷಾಹರಣ ಅಂತ. ಅವರು ತೀರಾ ಬಾಲ್ಯದಲ್ಲಿ ಬರೆದದ್ದು. ಒಂದು ಸುಮಾರು ಬಾಲ್ಯ ಅಂತ ಹೇಳಿದ್ರೆ ತೀರಾ 7-8 ಅಂತ ಅರ್ಥ ಮಾಡಬೇಕಿಲ್ಲ, ಒಂದು 17-18 ಅಂತ ಅರ್ಥ ಮಾಡೋಣ. ಯಾಕೆ ಅಂದರೆ ಅವರು ಚಿಕ್ಕಂದಿನಲ್ಲಿ ಬರೆದಿರಬಹುದು. ಆವಾಗ ಕವಿರಾಸೀತ್ ಅನವದ್ಯ ಪದ್ಯವಾಗಿ ಅಂತ ಅವರು ಮಾಡ್ತಾ ಇದ್ದ ಶ್ಲೋಕಗಳಲ್ಲಿ ದೋಷ ಇರಲಿಲ್ಲ. ಅಂದರೆ ವ್ಯಾಕರಣ ಚೆನ್ನಾಗಿತ್ತು, ಛಂದಸ್ಸು ಚೆನ್ನಾಗಿತ್ತು,
ಭಾವ ಚೆನ್ನಾಗಿತ್ತು, ಔಚಿತ್ಯ ಇತ್ತು. ಕಾವ್ಯದಲ್ಲಿ ಮುಖ್ಯವಾಗಿ ಔಚಿತ್ಯ ಅನ್ನೋದು ಬಹಳ ಮುಖ್ಯ. ಕ್ಷೇಮೇಂದ್ರ ಅಂತ ಹೇಳಿ ಕಾಶ್ಮೀರದ ಒಬ್ಬ ಕವಿ, ಅವನು ಕಾವ್ಯದಲ್ಲಿ ಏನಿಲ್ಲದೆ ಹೋದರೂ ಔಚಿತ್ಯ ಇರಬೇಕು ಅಂತ. ನಾವೀಗ ಒಂದು ಪದ್ಯ ಹೇಳ್ತೇನೆ, ರಮಾ ರೋಮಾ ರಾಮ ಪ್ರೋದ್ಭವನೇ ಹೇತುಂ ಅಂತ ಒಬ್ಬರು ಸ್ತೋತ್ರ ಮಾಡಿದ್ದಾರೆ. ಲಕ್ಷ್ಮೀದೇವಿಯ ರೋಮವೆಂಬ ಕಾಡನ್ನು ಅರಳಿಸುವ ದೇವರು ಅಂತ. ಎಂತಹ ಒಂದು ಅನೌಚಿತ್ಯ ಆಗತ್ತೆ ಅಂತ ಹೇಳಿದರೆ, ಏನು ಕಾವ್ಯದಲ್ಲಿ ವರ್ಣನೆ ಮಾಡಿದ್ದಾರೆ ಆ ಎಲ್ಲ ಅನೌಚಿತ್ಯವು ಸೌಂದರ್ಯ ಹೇಳಲಿಕ್ಕೆ ಹೋಗಿ ಲಕ್ಷ್ಮೀದೇವಿಯ ಒಂದು ಕುರೂಪವನ್ನು ಹೇಳಿದ ಹಾಗೆ ಆಗಿಬಿಡುತ್ತೆ. ಅದರಿಂದಾಗಿ ಆ ತರಹ ವರ್ಣನೆ ಮಾಡಬಾರದು, ಔಚಿತ್ಯಪೂರ್ಣವಾಗಿ ಇರಬೇಕು. ಆ ತರಹದ ಔಚಿತ್ಯ ಇದು ಎಲ್ಲವೂ ಇತ್ತು ಚಿಕ್ಕಂದಿನಲ್ಲಿಯೇ. ಅಂದರೆ ಬಹಳ ಕಾಮನ್ ಸೆನ್ಸ್ ಇತ್ತು ಅಂತ. ಔಚಿತ್ಯ ಅಂದರೆ ನಥಿಂಗ್ ಬಟ್ ಕಾಮನ್ ಸೆನ್ಸ್. ಆ ಕಾಮನ್ ಸೆನ್ಸ್ ಇತ್ತು. ಅದಾದ ಮೇಲೆ ಅವರು ಚಿಕ್ಕಂದಿನಲ್ಲಿಯೇ ಅಪಿಭಾನು ಪುರಸ್ತರ ಸಮಸ್ತಾಹ ಪ್ರಯಯು ಕೀಟಮಣಿ ಪ್ರಭತ್ವಮಾಶು ಅಂತ. ತ್ರಿವಿಕ್ರಮ ಬೆಳೆದಾಗ ಯಾವ ರೀತಿ ಸೂರ್ಯ ಮಿಂಚು ಹೊಡೆದಂತೆ ಆದನೋ ಆ ರೀತಿ ಆ ಕಾಲದಲ್ಲಿ ಭಾನು ಅಂತ ಒಬ್ಬ ಪ್ರಚಂಡ ಪಂಡಿತ ಇದ್ದ ತುಳುನಾಡಿನಲ್ಲಿ, ಅವನು ಕೂಡ ಮಂಕಾಗಿ ಹೋದ ಇವರ ಪ್ರಭೆಯ ಮುಂದೆ ಅಂತ. ಈ ತರಹದ ಉದಾಹರಣ ಅವಾಗ ಏನು ಮಾಡಿದ್ರು, ಲಿಕುಚಃ ಕಾವ್ಯಫಲಂ ರಸಾಭಿರಾಮಂ. ಇವರ ಹೆಸರು ಪೆದತ್ತಾಯ, ಅಂದರೆ ಹಲಸಿನ ಹಣ್ಣಿನ ತೋಟ ಇರುವ ಮನೆಯವರು. ಅಲ್ಲೆಲ್ಲ ಹಾಗೆ ಎಲ್ಲರೂ ಹಾಗೆ ಮಾಡೋದಲ್ವಾ. ಇಡೀ ಜಗತ್ತಿನಲ್ಲಿ ಎಲ್ಲಿಗೆ ಹೋದರೂ ಅವರ ಮನೆಯನ್ನು ಗುರುತಿಸಲಿಕ್ಕೆ ಒಂದು ಗುರುತು, ಅಡ್ರೆಸ್ ಅದೇನಿರುತ್ತೆ ಅದು. ನಡಿಲಾಯರು ಅಂದರೆ ಊರಿನ ನಡುವೆ ಇರುವ ಮನೆಯವರು ಅಂತ. ಹಾಗೆ ಪೆದತ್ತಾಯ ಅಂತಂದರೆ ಹೆಬ್ಬಲಸಿನ ಮರದವರು. ಇವರು ನಿಜವಾಗಿಯೂ ಒಂದು ಹಣ್ಣನ್ನು ಕೊಟ್ಟಿದ್ದಾರೆ, ಹಲಸಿನ ಹಣ್ಣು. ಅದು ಯಾವುದು ಅಂತ ಹೇಳಿದರೆ ಉಷೋದಯ, ಉಷಾಹರಣ ಅಂತ. ಅದು ಎಷ್ಟು ಪರ್ಫೆಕ್ಟು ಅಂತಂದರೆ ಅವರ ಪದ್ಯ ಬಂದ ಬಹಳ ಗಡಸು. ಒಬ್ಬೊಬ್ಬರದ್ದು ಶೈಲಿ ಹಾಗಿರುತ್ತೆ, ಅವರ ಸಹಜ ಅಭಿವ್ಯಕ್ತಿಯೇ ಹಾಗೆ. ಏನ್ರಿ ಇದು ನೀವು ಪ್ರಯತ್ನಪೂರ್ವಕವಾಗಿ ಬರಿತೀರಾ ಅಂದರೆ ಇಲ್ಲ, ಬಂದ್ಬಿಡತ್ತೆ ಅದು. ಹಾಗೆ ತ್ರಿವಿಕ್ರಮ ಪಂಡಿತರ ಶೈಲಿ ಸಹಜವಾಗಿ ಪೆಡಸು ಅಂತಂದರೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ. ಕಾವ್ಯ ಎರಡು ರೀತಿಯಾಗಿದೆ, ಒಂದು ನಾರಿಕೇಳ ಪಾಕ, ಇನ್ನೊಂದು ದ್ರಾಕ್ಷಾ ಪಾಕ ಅಂತ. ದ್ರಾಕ್ಷಾ ಪಾಕ ಅಂತ ಹೇಳಿದರೆ ನೋಡಿದ ಕೂಡಲೇ ಅರ್ಥ ಆಗುವಂತಹ ಪದ್ಯ. ಕೆಲವೊಂದು ನಾರಿಕೇಳ ಪಾಕ, ನಾರಿಕೇಳ ಅಂತಂದರೆ ತೆಂಗು, ಅದನ್ನು ಹೊಡಿಬೇಕಾದ್ರೆ ಮೊದಲು ಒಂದು ಮಟ್ಟೆ ಅಂತ ಇರುತ್ತೆ, ಅದನ್ನು ಸೀಳಿ, ಸಿಪ್ಪೆಯನ್ನು ಸೀಳಿ, ಆಮೇಲೆ ಅದರಲ್ಲಿರುವಂತಹ ಗೆರಟನ್ನು ನೀಟ್ ಮಾಡಿ, ಆಮೇಲೆ ಅದನ್ನು ಒಡೆದು ಅದರೊಳಗಡೆ ಮೃದುವಾದ ಭಾಗ ಸಿಗುತ್ತೆ. ಕೆಲವೊಬ್ಬರು ಕಾವ್ಯ ಹಾಗಿರುತ್ತೆ. ಅದರಿಂದಾಗಿ ಕಾವ್ಯ ಎರಡು ರೀತಿ, ಒಂದು ನಾರಿಕೇಳ ಪಾಕ, ಇನ್ನೊಂದು ದ್ರಾಕ್ಷಾ ಪಾಕ. ಹಾಗೆ ಇದು ಲಿಕುಚ ಪಾಕ. ಮೇಲುನೋಟದ ಪದ್ಯಗಳು, ಭಾವಗಳು ಸ್ವಲ್ಪ ಮುಳ್ಳಿನ ಹಾಗೆ. ಅದನ್ನು ತೆಗೆದು ಆ ಸೊನೆಯನ್ನೆಲ್ಲ ಬಿಡಿಸಿ ಅಲ್ಲಿ ಏನು ಹಣ್ಣು ಇರುತ್ತೆ ಅದನ್ನು ತೆಗಿಬೇಕು, ಅದನ್ನು ಆಸ್ವಾದ ಮಾಡಬೇಕು. ಆ ರೀತಿ ಈ ಕಾವ್ಯ ಇರೋದು. ಆ ಕಾವ್ಯವನ್ನು ನಾವು ಯಾಕೆ ಇವತ್ತು ಓದಬೇಕು? ಹೇಗೂ ಮಧ್ವಮತ ಸ್ವೀಕಾರಕ್ಕಿಂತ ಮೊದಲು ಬರೆದದ್ದು, ಮಧ್ವಮತವನ್ನು ತೆಗೆದುಕೊಂಡ ಮೇಲೆ ಬರೆದ ಕಾವ್ಯ ಆದರೆ ಮಧ್ವಮತದ ಪ್ರಮೇಯಗಳನ್ನು ಹೇಗೆ ತಿಳ್ಕೊಂಡಿದ್ದಾರೆ ಅಂತ ಅನ್ಬೇಕಾದ್ರೆ ಓದಬೇಕು. ಇದನ್ನು ಯಾಕೆ ಓದಬೇಕು ಉಷಾಹರಣವನ್ನು ಅನ್ನುವ ಪ್ರಶ್ನೆ ಬರುತ್ತೆ. ಆದರೆ ಓದಬೇಕು ಯಾಕೆ ಅಂತ ಹೇಳಿದರೆ, ಮಧ್ವಮತವನ್ನು ಸ್ವೀಕಾರ ಮಾಡಬೇಕಾದ್ರೆ ಅವರ ಮನಸ್ಸಿನಲ್ಲಿ ಏನು ಈಗಾಗಲೇ ಅದಕ್ಕೆ ಸಿದ್ಧತೆಗಳಾಗಿತ್ತು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಓದಬೇಕು. ವಿದ್ಯೆ ಅನ್ನೋದು ಯಾವ ವಿದ್ಯೆ ಯಾರಿಗಿಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತಾಡಿದ್ದಾರೆ. ಕಣಿಕನ ನೀತಿ ಇದೆಯಲ್ಲ, ಅದು
ದುರ್ಯೋಧನಾದಿಗಳಿಗೆ ಬೇಗ ಇಷ್ಟ ಆಯ್ತಂತೆ. ಯಾಕೆಂದರೆ ತೇಷಾಂ ಸ್ವಭಾವ ಬಲತಃ ರುಚಿತಾಚ ಶೈವ ವಿಸ್ತಾರಿತಾಚ ನಿಜ ಬುದ್ಧಿಬಲಾದತೋಪಿ. ಅವರ ಸ್ವಭಾವ ಕೆಟ್ಟ ಸ್ವಭಾವ, ಅದಕ್ಕೆ ಇಂಬು ನೀಡುವ ಈ ಕಣಿಕ ನೀತಿ ಇಷ್ಟ ಆಯಿತು. ಅಷ್ಟೇ ಮಾಡಲಿಲ್ಲ, ಅದನ್ನು ವಿಸ್ತರಿಸಿಕೊಂಡು ಹೋದರು ಅಂತ. ತೇಷಾಂ ಸ್ವಭಾವ ಬಲತಃ ರುಚಿತಾಚ ಶೈವ ವಿಸ್ತಾರಿತಾಚ ನಿಜ ಬುದ್ಧಿ ಬಲಾದತೋಪಿ ಅಂತ. ಅದರಿಂದಾಗಿ ಯಾರ್ಯಾರ ಸ್ವಭಾವ ಯಾವ್ಯಾವುದೋ, ಯಾರ್ಯಾರ ಚಿತ್ತವೃತ್ತಿ ಯಾವ್ಯಾವುದೋ, ಆಯಾ ತರಹದ ಒಂದು ಗುರು, ಆಯಾ ತರಹದ ಒಂದು ವಿದ್ಯೆ ಇಷ್ಟ ಆಗ್ತದೆ. ಹಾಗೆ ಕಣಿಕ ಯಾಕೆ ಇಷ್ಟ ಆದ ಅಂತ, ಅದರಿಂದಾಗಿ ತ್ರಿವಿಕ್ರಮ ಪಂಡಿತರ ಪೂರ್ವ ಮನೋವೃತ್ತಿ ಹೇಗಿತ್ತು ಅನ್ನೋದು ನಾವು ಉದಾಹರಣದಿಂದ ಡಿಕೋಡ್ ಮಾಡಬೇಕಾದ ಪ್ರಸಂಗ ಇದೆ. ನಂಬರ್ 1. ನಂಬರ್ 2, ಎಲ್ಲರೂ ಇವತ್ತು ಬೊಂಬಾರ್ಡ್ ಮಾಡ್ತಾ ಇರೋದೇನು ಅಂತಂದರೆ, ಕಾಳಿದಾಸ ಮಾಯಾವಾದವನ್ನು ಇಷ್ಟಪಟ್ಟಿದ್ದ. ಹೌದಾ? ಕಾಳಿದಾಸ ಮಾಯಾವಾದವನ್ನು ಇಷ್ಟಪಟ್ಟಿದ್ದೆ. ಅದಕ್ಕೆ ನಮ್ಮ ಸಾಂಪ್ರದಾಯಿಕರು, ಎಕ್ಸ್ಟ್ರೀಮ್ ರೈಟಲ್ಲಿರುವವರು ಅಥವಾ ಎಕ್ಸ್ಟ್ರೀಮ್ ಸಾಂಪ್ರದಾಯಿಕರು, ತೀವ್ರ ಸಂಪ್ರದಾಯವಾದಿಗಳು ಒಬ್ಬರು, ಬೆಂಗಳೂರಿನ ಬ್ರಹ್ಮಣಸ್ಪತಿಗಳು ಒಬ್ಬರು ಹೇಳಿದರು, ಕಾಳಿದಾಸ ಅಜ್ಞಜನಮನೋ ರಂಜಕ, ಆದ್ದರಿಂದಾಗಿ ಅವನು ಮಾಯಾವಾದವನ್ನು ಒಪ್ಪಿದರಷ್ಟು ಬಿಟ್ಟರೆಷ್ಟು. ಹಾಗೆ ತೋರಲ್ಲ. ನೀವು ಕಾಳಿದಾಸನ ಕಾವ್ಯವನ್ನು ನೋಡಿದರೆ ಹಂಗೆ ಅನ್ಸಲ್ಲ. ಅವನು ಉಪನಿಷತ್ತು ಮೊದಲಾದವುಗಳನ್ನು ಓದಿದ್ದಾನೆ. ಹಾಗಾದರೆ ಅವನಲ್ಲಿರುವ ಒಂದೇ ಒಂದು ದೋಷವನ್ನು ಮಣಿಮಂಜರಿಯಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳೋದು, ಅವನು ವೇದಾಂತದಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಅಷ್ಟೇ. ಅವನನ್ನು ದಡ್ಡ ಅನ್ಲಿಕ್ಕೆ ಬರಲ್ಲ, ಅವನು ದಡ್ಡ ಅಲ್ಲ, ಅವನಿಗೆ ಇಂಟ್ರೆಸ್ಟ್ ಇರಲಿಲ್ಲ ಅಷ್ಟೇ. ಯಾಕೆ ಅಂತ ಹೇಳಿದರೆ, ನೀವು ರಘುವಂಶದಲ್ಲಿರುವ ನಾರಾಯಣನನ್ನ ಕುರಿತಾದ ಕಾಳಿದಾಸನ ಕಾವ್ಯವನ್ನು ನೀವು ನೋಡಿ, ಅವನು ಎಲ್ಲಿಯಾದರೂ ಮಧ್ವಾಚಾರ್ಯರನ್ನು ಓದ್ಕೊಂಡಿದ್ದಾನ ಅಂತ ಅನ್ನಿಸ್ಬಿಡುತ್ತೆ. ಅಷ್ಟು ನಿರ್ದುಷ್ಟವಾಗಿದೆ ಆ ಪದ್ಯ. ಅದನ್ನು ನೀವು ಯಾವ ರೀತಿಯಲ್ಲಿಯೂ ದೋಷವನ್ನು ಎಣಿಸ್ಲಿಕ್ಕಾಗಲ್ಲ. ಇಷ್ಟಾಗಿ ಕಾಳಿದಾಸ ಇದ್ದದ್ದು ಯಾವಾಗ? ಯಾವುದೋ ಕಾಲದಲ್ಲಿ. ಅವನ ಕಾಲ ಯಾವುದು ಅಂತಲೇ ಹೇಳಲಾಗದಷ್ಟು ಹಳೆಯದ್ದು. ನೀವು ಅದನ್ನು ನೋಡಿದರೆ ಅವನು ಮಾಯಾವಾದವನ್ನು ಒಪ್ಪಿದ್ದ ಅಂತೇನೋ ಅನಿಸೋಲ್ಲ. ಈಗ ಸುಮ್ಮನೆ ಅವರು ಇದನ್ನು ಒಪ್ಕೊಂಡ್ಬಿಟ್ಟಿದ್ರು ಅಂದರೆ ಅವರ ಗ್ರಂಥವನ್ನು ಓದಿ ಗೊತ್ತಾಗತ್ತೆ. ಕೆಲವರು ನಿಮಗೆ ಒಂದು ಇಂಗ್ಲೀಷಿನಲ್ಲಿ ಬರೆದ ಒಂದು ಲೇಖವನ್ನು ತೋರಿಸ್ತೇನೆ. ಸತ್ಯಧ್ಯಾನರಿಗೆ ಶಂಕರಾಚಾರ್ಯರು ಅಂದರೆ ಭಾರಿ ಇಷ್ಟ ಇದ್ದರು. ಅವರು ಶತಾಯ ಶಂಕರರ ಮತ್ತು ಮಧ್ವರ ಸಿದ್ಧಾಂತವನ್ನು ಸಮನ್ವಯ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅಂತ ಹೇಳಿ ಎಸ್ ಕೆ ರಾಮಚಂದ್ರಾಯ ಬರೆದ ಒಂದು ಲೇಖನ ಇದೆ. ಎಲ್ಲಿಂದ ಎಲ್ಲಿಗಿರಿ ಅವ್ರ ಗ್ರಂಥ ನೋಡಿದ್ರೆ ಮದ್ದಿಗೂ ಸಿಗೋದಿಲ್ಲ. ಅವರ ಏನೇನು ಗ್ರಂಥಗಳಿದೆ, ಸಿವಿಲ್ ಸೂಟ್ ಆಗಿರಬಹುದು, ಸಭಾಸಾರ ಸಂಗ್ರಹ ಆಗಿರಬಹುದು. ಅಂದರೆ ನಾವು ಗ್ರಂಥದ ಮೂಲಕ ಅವರ ಮನಸ್ಥಿತಿಯನ್ನು ಚಿಂತನೆ ಮಾಡೋದಲ್ವಾ? ಹಾಗೆ ಲಿಕುಚ ಪಂಡಿತರನ್ನ ನಾವು ಅವರ ಗ್ರಂಥದ ಮೂಲಕ ಅವರ ಮನಸ್ಥಿತಿಯನ್ನು ಚಿಂತನೆ ಮಾಡಬೇಕಾಗುತ್ತೆ. ಇದು ಮಧ್ವಾವತಾರ ಪೂರ್ವ ಅಲ್ವಾ ಇರೋದು. ಅವ್ರ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನು 3 ಸರ್ಗಗಳಲ್ಲಿ ನೋಡೋಣ. ಸಾಮಾನ್ಯ 3 ಆಗುತ್ತೆ ಅಲ್ಲೋ ಗೊತ್ತಿಲ್ಲ. ಮುಂದೆ ಇನ್ನೂ ಎಲ್ಲ ಕಾವ್ಯಗಳನ್ನು ಚಿಂತನೆ ಮಾಡಿ ಪಂಡಿತಾಚಾರ್ಯರ ಕಾವ್ಯ ಹೇಗಿದೆ ಅನ್ನೋದನ್ನು ಅದು ಒಂದು ಕೆಲಸ ಆಗುತ್ತೆ. ಈಗ ಒಂದು ನೋಡಿದ್ರೆ ಅವರು ಒಂದು ನಿರೂಪಣೆ ಮಾಡ್ತಾರೆ. ವಿಜ್ಞಾನ ಪಾಥೇಯವತಾಂ ವಿಪಶ್ಚಿದಾಗಂತುಕಾನಾಂ ಅಹಮಾತ್ಮಶಕ್ತ್ಯ ಆತಿಥ್ಯ ಕಾರ್ಯಾಯ ಫಲಂ ಪ್ರಸೋಷ್ಯೇ ಫಲಂ ರಸಾರ್ಧ್ರಂ ಕಾವ್ಯಾವಿಧಾನಂ ಲಿಕುಚಂ ಪ್ರಸೋಷ್ಯೇ. ವಿಜ್ಞಾಯ ಪಾಥೇಯವತಾಂ, ವೇದಾಂತವೆಂಬ ವಿಜ್ಞಾನದ ಕಡೆಗೆ ಹೋಗುವವರಿಗೆ ದಾರಿಬುದ್ಧಿ ಅಂತ ಹೇಳಿ ನಾನು ಕೊಡಬೇಕಿದೆ. ಮುಂದಿನ ಪೀಳಿಗೆಗೆ ಒಂದು ಆತಿಥ್ಯ ಕಾರ್ಯಾಯ ದಾರಿಬುದ್ಧಿಯನ್ನು ಕೊಡಬೇಕಿದೆ. ದಾರಿಬುದ್ಧಿ ಯಾವುದನ್ನು ಕೊಡಬೇಕು? ಕಾವ್ಯವನ್ನು ಕೊಡಬೇಕು. ಏಕೆಂದರೆ ವೇದಾಂತ ಮೊದಲಾದ ಗಹನವಾದ ಗ್ರಂಥಗಳಲ್ಲಿ ತೊಡಗಿರುವವರಿಗೆ ಒಂದು ಸ್ವಲ್ಪ ಮಿದುಳಿಗೆ ವಿಶ್ರಾಂತಿ ಬೇಕು.
ಆ ವಿಶ್ರಾಂತಿಗಾಗಿ ಲಘು ಸಾಹಿತ್ಯ ಅಂತ ಒಂದಿದೆ. ಅದನ್ನು ಇವತ್ತಿನ ಪರಿಭಾಷೆಯಲ್ಲಿ ವರದು ದಿಂಬಿನ ಸಾಹಿತ್ಯ ಅಂತ ಕರೀತಾರೆ. ಯಾವಾಗಲೂ ಕೂಡ ನಮ್ಮ ಮನಸ್ಸು ಉತ್ಕಟವಾಗಿ ಇರುವ ತತ್ವವನ್ನು ವಿಚಾರ ಮಾಡುವಾಗ ಆಯಾಸ ಆಗುತ್ತೆ, ಬೌದ್ಧಿಕ ಆಯಾಸ. ಆ ಬೌದ್ಧಿಕ ಆಯಾಸ ಪರಿಹಾರ ಆಗಲಿಕ್ಕೆ ವರದು ದಿಂಬಿನ ಸಾಹಿತ್ಯ ಅಂತ ಆ ತರಹದ ಒಂದು ಸಾಹಿತ್ಯವನ್ನು ನಾನು ಕೊಡಬೇಕು ಅಂತ ಇದ್ದೇನೆ. ಇದು ನನ್ನ ಆತಿಥ್ಯ. ಒಬ್ಬ ಆತಿಥೇಯನಾಗಿ ಮುಂದೆ ಬರಲಿರುವವರಿಗೆ ಈ ಕಾವ್ಯವೆಂಬ ಪಾಥೇಯ ಅಂತಂದರೆ ದಾರಿ ಬುತ್ತಿ. ದೂರ ಸಾಗುವವರಿಗೆ ಬುತ್ತಿ ಕಟ್ಕೊಡ್ತಾರಲ್ಲ, ಇದನ್ನು ಪಾಥೇಯ ಅಂತ ಕರೀತಾರೆ. ವಿಜ್ಞಾನದ ದಾರಿ ಬುತ್ತಿ ಅಂತ ಹೇಳಿ ನೀವು ಇದನ್ನು ತಿಳ್ಕೊಳ್ಳಿ. ಕಾವ್ಯಾಭಿಧಾನಂ ಲಿಕುಚಂ ಪ್ರಸೋಷ್ಯೆ, ಕಾವ್ಯವೆಂಬ ಹೆಬ್ಬಲಸನ್ನು ನಾನು ಕೊಡ್ತಾ ಇದ್ದೇನೆ. ದಣಿವಾರಿಸಿಕೊಳ್ಳಿ, ಮಧ್ಯದಲ್ಲಿ ಕುಳಿತು ತಿಂದು ಮತ್ತೆ ಮುಂದೆ ಸಾಗಿ ಅಂತ. ಇದು ಹೇಗಿದೆ ಕಾವ್ಯ? ಅವರು ಎಲ್ಲರಿಗೂ ಕೂಡ ಹೊಸ ಕಾವ್ಯವನ್ನು ಹೇಗೆ ಸ್ವೀಕಾರ ಮಾಡ್ತಾರೋ ಅಂತ ಪ್ರಾಚೀನ ಭಾರತದ ಎಲ್ಲರಿಗೂ ಕೂಡ ಒಂದು ಅಳುಕು. ಯಾಕೆಂದರೆ ಭಾರತೀಯರು ಸಾಮಾನ್ಯವಾಗಿ ಹಳೆಯದನ್ನೇ ಇಷ್ಟಪಡ್ತಾರೆ, ಹೊಸದನ್ನು ಇಷ್ಟಪಡೋದಿಲ್ಲ. ಅದರಿಂದಾಗಿ ನಾನು ಕೊಟ್ಟದ್ದನ್ನು ಹೇಗೆ ಸ್ವೀಕಾರ ಮಾಡ್ತಾರೋ ಅಂತ. ಕಾಳಿದಾಸನಂತಹವರು ಕೂಡ ನಾಟಕ ಬರೆದಾಗ ಅವ್ರಿಗೆ ಕಾಡಿದ್ದೇ ಅದು. ನಾನು ಶ್ರಾವ್ಯ ಕಾವ್ಯವನ್ನು ಬರೆದು ಕೈ ಪಳಗಿದವನು ದೃಶ್ಯ ಕಾವ್ಯವನ್ನು ಬರಿತಾ ಇದ್ದೇನೆ. ಈ ಸ್ಕ್ರಿಪ್ಟನ್ನು, ನಾಟಕದ ಸ್ಕ್ರಿಪ್ಟನ್ನು ಜನ ಹೇಗೆ ಮೆಚ್ಚುತ್ತಾರೋ ಏನೋ ಅನ್ನುವ ಅಳುಕು ಕಾಳಿದಾಸನಿಗೂ ಇತ್ತು. ಅದಕ್ಕೆ ನೋಡಿ ಪರೀಕ್ಷೆ ಮಾಡಿ ನಿಮಗಿಷ್ಟ ಆದರೆ ಸ್ವೀಕಾರ ಮಾಡಿ ಅಂತ ಅವನು ಬರೆದ. ಕಡೆಗೆ ಮೀಮಾಂಸಕ ಉಂಬೇಗ ಭಟ್ಟ ಅಲಿಯಾಸ್ ಭವಭೂತಿ ಅವರಿಗೂ ಕೂಡ ಅದೇ ಆತಂಕ ಕಾಡಿತು. ಅಯ್ಯೋ, ಜನ ಸ್ವೀಕಾರ ಮಾಡ್ತಾರೋ ಏನೋ ನಾನು ಬರೆದದ್ದು. ವೆಸ್ಟಿನಲ್ಲಿ ಹಾಗಲ್ಲ, ಹೊಸದು ಯಾವುದಿದೆಯೋ ಎಲ್ಲ ಒಪ್ಕೊತಾರೆ. ಇಲ್ಲಿ ಹಾಗಲ್ಲ, ಹೊಸದನ್ನು ಅನುಮಾನದಿಂದ ನೋಡ್ತಾರೆ, ಹಳೆಯದನ್ನು ನಿಸ್ಸಂಶಯವಾಗೋಗಿ ಒಪ್ಕೊಂಡ್ಬಿಡ್ತಾರೆ. ಇದು ಎರಡು ಗುಣಗಳು. ಹೀಗಾಗಿ ಅವತ್ತಿನ ಎಲ್ಲ ಪ್ರಾಚೀನ ಭಾರತದ ಬರಹಗಾರರಿಗೆ ಒಂದು ಆತಂಕ ಕಾಡ್ತಾ ಇತ್ತು, ತಗೊಳ್ತಾರೋ ತಗೊಳ್ಳಲ್ವೋ. ತಗೊಳ್ಳಿ ಅಂತಂದ್ರೆ ಪಂಡಿತಾಚಾರ್ಯರು ಅವ್ರು ಹೇಳೋದು, ನ ಪ್ರೌಢ ಶಬ್ದಾಪಿನ ಚಾರ್ಥ ಪುಷ್ಕಲ ನವಾಪಿ ಅಲಂಕಾರ ಶುಭಾಕೃತಿರ್ಮಮ ನ ಶ್ರಾವ್ಯ ವೃತ್ತಾ ರಸಿಕೈರುಪೇಕ್ಷಿತ ನವೇತಿ ಕೈಶ್ಚಿದ್ವ್ರಿಯತೆ ವಧೂರಿವಾ. ನ ಪ್ರೌಢ ಶಬ್ದಾಪಿ, ಇವ್ರದು ಬಹಳ ತೀವ್ರವಾದ ತಮಾಷೆ ಆಯಿತು. ಸ್ವಲ್ಪ ಈ ತಮಾಷೆ ಬಹಳ ಘಾಟು. ನ ಪ್ರೌಢ ಶಬ್ದಾಪಿ, ಇದಕ್ಕೆರಡು ಅರ್ಥ ಇದೆ. ಒಂದರ್ಥ ನ ಪ್ರೌಢ ಶಬ್ದಾಪಿ, ಕಠಿಣವಾದ ಶಬ್ದಗಳು ಇಲ್ಲಿಲ್ಲ ಅಂತ ಇವರೇ ಹೇಳಿದ್ರು. ನ ಪ್ರೌಢ ಶಬ್ದಾಪಿ, ಆಮೇಲೆ ನ ಚಾರ್ಥ ಪುಷ್ಕಲ, ಏನಂತಹ ಅರ್ಥ ಏನಿಲ್ಲ. ನ ವಾಪ್ಯಲಂಕಾರ ಶುಭಾಕೃತಿರ್ಮಮ, ಆದರೆ ಅಲಂಕಾರ ಚೆನ್ನಾಗಿ ಇದೆ. ನ ಶ್ರಾವ್ಯ ವೃತ್ತ ರಸಿಕೈ ಉಪೇಕ್ಷಿತ. ನ ಶ್ರಾವ್ಯ ವೃತ್ತ, ಯಾವ ರಸಿಕರೂ ಕೂಡ ಇದರ ಬಗ್ಗೆ ಒಳ್ಳೆಯ ಫೀಡ್ಬ್ಯಾಕನ್ನು ಕೇಳಿರಲಿಕ್ಕಿಲ್ಲ. ಆದರೂ ಕೂಡ ಕೆಲವರಾದರೂ ಇದನ್ನು ಸ್ವೀಕರಿಸ್ತಾರೆ. ನವೇತಿ ಕೈಶ್ಚಿದ್ವ್ರಿಯತೆ ವಧೂರಿವಾ, ಹೊಸ ಹೆಣ್ಣನ್ನು, ಕನ್ಯೆಯನ್ನು ಮದುವೆ ಆದ ಹಾಗೆ, ಅವಳು ಚಿಕ್ಕವಳು ಆದ್ದರಿಂದಾಗಿ ಮೆಚ್ಯೂರಿಟಿ, ಅವಳ ಮಾತಿನಲ್ಲಿ ಮೆಚ್ಯೂರಿಟಿ ಇರಲ್ಲ. ಆದರೂ ಕೂಡ ಹೊಸ ಹುಡುಗಿ ಅಂತ ಮದುವೆ ಆಗ್ತಾರೋ ಇಲ್ವೋ. ಹುಡುಗಿಯನ್ನು ಮದುವೆ ಆಗಬೇಕಾದ್ರೆ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರಬೇಕು, ಆದರೆ ಮದುವೆ ಆಗ್ತೀನಿ ಅಂತ ಯಾರಾದರೂ ಹೇಳ್ತಾರ? ಇಲ್ಲ. ನ ಚಾರ್ಥ ಪುಷ್ಕಲ, ಸಂಪತ್ತು ಇಲ್ಲದೆ ಇರಬಹುದು. ಅರ್ಥ ಅಂದರೆ ಸಂಪತ್ತು ಅಂತ ಒಂದು ಅರ್ಥ. ನ ಚಾರ್ಥ ಪುಷ್ಕಲ ನ ವಾಪ್ಯಲಂಕಾರ ಶುಭಾಕೃತಿರ್ಮಮ, ಮದುವೆ ಆಗುವಾಗ ಅವರ ಅಪ್ಪ ಅಮ್ಮ ತೊಡಸಿಟ್ಟ ಒಡವೆಗಳು ಮಾತ್ರ ಇರುತ್ತೆ. ನಶ್ರಾವ್ಯ ವೃತ್ತ, ಈಗ ತಾನೇ ಅವಳು ಜೀವನ ಶುರು ಮಾಡಿದಳೆ, ಅವಳ ಮಹತ್ವದ ಬಗ್ಗೆ ಏನು ಹೇಳಿ ಯಾರು? ಎಲ್ಲರೂ ಕೂಡ. ವೃತ್ತ ಅಂತಂದರೆ ಒಂದು ಮೀಟರ್, ಛಂದಸ್ಸು ಅಂತ ಒಂದು ಅರ್ಥ. ಇನ್ನೊಂದು ವೃತ್ತ ಅಂತಂದರೆ ನಡೆ. ಅವಳ ನಡೆ ಇನ್ನೂ ಹೊಗಳಿರಲ್ಲ, ಅವಳು ಲೋಕದಲ್ಲಿ ಖ್ಯಾತವಾದ ಮೇಲೆ ಮದುವೆ ಆಗ್ತೇನೆ ಅಂತ ಯಾರು ಕಾಯ್ತಾ ಇರ್ತಾರೆ. ನವೇತಿ ಕೈಶ್ಚಿದ್ವ್ರಿಯತೆ ವಧೂರಿವಾ, ಹಾಗೆ ಹೊಸಬಳು ಅಂತ ಹೇಳಿ ಒಂದು ಹೆಣ್ಣನ್ನು ಹೇಗೆ ಕೆಲವರು ಬೇಡ ಇವಳಿನ್ನೂ ಪೂರ್ತಿ ಪ್ರೌಢಲಾಗಿಲ್ಲ ಅಂತ ಯೋಚನೆ ಮಾಡದೆ ಇನ್ನೂ
ಹುಡುಗಿ ಅಂತ ಹೇಳಿ ಹೇಗೆ ಸ್ವೀಕಾರ ಮಾಡ್ತಾರೋ ಹಾಗೆ ನನ್ನ ಕಾವ್ಯವನ್ನು ಕೆಲವರು ಸ್ವೀಕಾರ ಮಾಡ್ತಾರೆ ಅನ್ನುವ ಭರವಸೆ ನನಗಿದೆ ಅಂತಾರೆ. ನಚಾತ್ರ ನೈರ್ಗುಣ್ಯ ಕಥಾ, ನಾನು ಓದ್ತಾ ಇರುವ ವೇದಾಂತ ದೇವರಿಗೆ ಗುಣಗಳಿಲ್ಲ ಅಂತ ಹೇಳ್ತಾ ಇದೆ. ಆದರೆ ನಾನು ಹಾಗೆ ಹೇಳಲ್ಲ. ಯಾಕೆಂದ್ರೆ ಆ ಥರ ಇದ್ರೆ ಕಾವ್ಯ ಎಲ್ಲೂ ಮುಂದುವರಿಬೇಕು, ಏನೂ ಇಲ್ಲ ಅಂದ್ಬಿಡ್ಬೇಕು. ನಾನು ಓದಿದ ವೇದಾಂತದ ಪ್ರಭಾವ ಈ ಕಾವ್ಯದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಎರಡು ಕಾರಣದಿಂದ, ಒಂದು ನನ್ನ ಮನಸ್ಸಿಗೆ ಒಗ್ಗದೇ ಇರುವುದರಿಂದ, ಇನ್ನೊಂದು ಕಾವ್ಯದ ವಿಸ್ತಾರ ಬರಲ್ಲ ಆದ್ದರಿಂದ. ಇದಕ್ಕೆ ಸಿಮಿಲರ್ ಆಗಿ ನೀವು 9ನೇ ಶತಮಾನಕ್ಕೂ ಹೋಗಬೇಕು. ವಿಶ್ವನಾಥ ಅಂತ ಅವರು ಕಾವ್ಯ ಗುಣಾದರ್ಶ ಅಂತ ಒಂದು ಬರೆದಿದ್ದಾರೆ. ಇಲ್ಲ, ಚಂಪೂಹ ಕಾವ್ಯ ಗುಣಾದರ್ಶ ಅಂತ, ಇನ್ನೊಂದು ಸಾಹಿತ್ಯ ದರ್ಪಣ ಅಂತ. ಅದರಲ್ಲಿ ಅವನು ಆ ಕಾವ್ಯ ಗುಣಾದರ್ಶ ಹೆಚ್ಚು ಇದು ಬರಲಿಲ್ಲ, ಹೆಚ್ಚು ಬರಲಿಲ್ಲ. ಯಾಕೆ ಅಂದರೆ ಅವನು ಬರೆಯೋದು ನೋಡಿ, ವೇದಾಂತಿಗಳೆಲ್ಲ ಕಾರ್ಯತಾವಾದ ಅಂತಾರೆ. ವೇದ ಇರೋದೇ ಯಜ್ಞದ ಮ್ಯಾನ್ಯುವಲ್ ಅಂತ ಕೆಲವರು ಹೇಳ್ತಾರೆ. ಯಜ್ಞದ ಕ್ರಿಯೆಯನ್ನಲ್ಲದೆ ಬೇರೆ ಯಾರು ಏನು ಹೇಳಲ್ಲ ಅಂತ. ವೇದಾಂತ ನನಗೆ ಗೊತ್ತಿಲ್ಲ, ಆದರೆ ಕಾವ್ಯದಲ್ಲಿ ಕಾರ್ಯ ಹೇಳಿ ಅಂತಂದ್ರೆ ಎಲ್ಲಿಂದ ಹೇಳೋಣ? ಅದರಿಂದಾಗಿ ವೈದಿಕದ ಮಟ್ಟಿಗೆ, ವೈದಿಕ ವಾಂಗ್ಮಯದ ಮಟ್ಟಿಗೆ ನೀವೇನೋ ಹೇಳ್ಕೊಳ್ಳಿ, ಆದರೆ ಕಾವ್ಯವನ್ನು ಹೇಳುವಾಗ ಕಾರ್ಯತಾ ರಹಸ್ಯ ಇದೆಯಾ ಅಂತ ಹುಡುಕಬೇಡಿ ಅಂತ ಹೇಳ್ತಾನೆ. ಹೀಗಾಗಿ ಅವನ ತರಹ ಅವನು ಏನು ಹೇಳಿದ, ವೇದಾಂತ ಅದು ದೂರದಲ್ಲಿದ್ದುಕೊಳ್ಳಿ, ನಮ್ಮ ಕಾವ್ಯಕ್ಕೆ ವೇದಾಂತದ ನಿಯಮಗಳು ಅಪ್ಲೈ ಆಗಲ್ಲ ಅಂತ ಮೊದಲು ಹೇಳಿದ್ದವು. ಹಾಗೆ ಇವರು ಕೂಡ ಹೇಳಿದ್ರು, ನಚಾತ್ರ ನೈರ್ಗುಣ್ಯ ಕಥಾ ಮುಕುಂದ ಪಾದಾಂಬುಜ ಸ್ಮಾರಕ ವಾಕ್ಯ ಬಂಧೇ ಯದೃಚ್ಛಯಾಪಿ ಕ್ಷುಣುಯಾಧ್ಯ ದೋಷಾನ್ನಾಂ ಸಕೃತ್ಕೀರ್ತನ ಅಚ್ಯುತಸ್ಯ. ದೇವರ ಗುಣವನ್ನು ನೆನಪಿಸುವ ಈ ಮಾತಿಗೆ ಶುದ್ಧಿ ಇದ್ದೇ ಇದೆ. ಯಾಕೆಂದರೆ ದೇವರ ಒಂದು ನಾಮವನ್ನು ಹೇಳಿದರೂ ಕೂಡ ಪಾಪ ಪರಿಹಾರ ಆಗತ್ತೆ ಅಂತ ಇರೋದ್ರಿಂದ, ಆ ನಾಮ ಗುಣವನ್ನೇ ಹೇಳಬೇಕಾಗಿರೋದ್ರಿಂದ ದೇವರ ಈ ಒಂದು ನಾಮವೂ ಕೂಡ ಗುಣವನ್ನು ಹೇಳುತ್ತೆ. ಈ ಗುಣವನ್ನು ಹೇಳುವ ಕಾವ್ಯವನ್ನು ಇಟ್ಟುಕೊಳ್ಳುವಾಗ ನೈರ್ಗುಣ್ಯ, ದೇವರಿಗೆ ಗುಣ ಇಲ್ಲ ಅಂತ ಹೇಳುವ ವೇದಾಂತವನ್ನು ನಾನು ಹೇಗೆ ಪ್ರಿಫರ್ ಮಾಡಲಿ? ಅದರಿಂದಾಗಿ ನಾವು ಓದುವ ವೇದಾಂತ ಇಲ್ಲಿ ಯಾವ ಪ್ರಭಾವವನ್ನು ಬೀರಿಲ್ಲ ಅಂತ ಸ್ಪಷ್ಟಪಡಿಸ್ತಾರೆ. ಇದು ಬಹಳ ಮಹತ್ವದ ಹೆಜ್ಜೆ. ಅಂದರೆ ಅವರು ಆಚಾರ್ಯರನ್ನು ಸ್ವೀಕಾರ ಮಾಡಲಿಕ್ಕೆ ಪ್ರಕೃತಿ ಅವರನ್ನು ರೆಡಿ ಮಾಡಿಬಿಟ್ಟಿತ್ತು. ಅದು ಬಹಳ ಮುಖ್ಯ. ವೈದರ್ಭ ಮಾರ್ಗಾನುಗತಾ ಕವೀಂದ್ರಾ ಕೇಚಿತ್ ಪರೇ ಗೌಡಪಥ ಪ್ರವೀಣಾ ಪ್ರಾಯೇಣ ತೇಷಾಂ ಅನುವೃತ್ಯ ಭಾವಾತ್ ದ್ವಯ ಅನಭಿಜ್ಞ ತು ಅಪಥೇನ ಯಾಮಿ. 3 ತರಹದ ಕಾವ್ಯದ ಶೈಲಿ ಇದೆ. ಒಂದು ವೈದರ್ಭಿ, ಇನ್ನೊಂದು ಗೌಡಿ, ಇನ್ನೊಂದು ಪಾಂಚಾಲಿ ಅಂತ. ಇದರಲ್ಲಿ ಎರಡೇ ಪ್ರಧಾನ, ವೈದರ್ಭಿ, ಗೌಡಿ ಅಂತ. ಗೌಡಿ ಅಂತಂದರೆ ಬಹಳ ಕಠಿಣವಾದ ಮಾತುಗಳು, ಪ್ರಾಸ ಜಾಸ್ತಿ ಇರುತ್ತೆ, ಅದನ್ನು ಅರ್ಥ ಮಾಡಿಕೊಳ್ಳೋದೇ ಭಾರಿ ಕಷ್ಟ. ಉತ್ತಪ್ತ ಚುಟ್ಕಟ ಚುಟ್ಟಿದ್ದ ಹಾಗೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಆ ಪದ ಮತ್ತು ಆ ಪದದ ಭಾವ ಬಹಳ ಕಷ್ಟ. ಚಂಚದ್ಭುಜ ಭ್ರಮಿತ ಚಂಡ ಗದಾ ವಿಘಾತ ಅಂತ ಹೇಳಿಕೊಂಡು ಹೋದ ಹಾಗೆ ವೀರರಸವನ್ನು ಹೇಳುವಂತಹ ಮಾತಿರುತ್ತೆ. ಅದು ಗೌಡ. ವೈದರ್ಭ ಅಂದರೆ ಕಾಳಿದಾಸನ ಮಾತಿದ್ದ ಹಾಗೆ. ಕಾಳಿದಾಸನ ಈ ವೈದರ್ಭಿ ಶೈಲಿಗೆ ಎಲ್ಲರೂ ಕೂಡ ಹೇಳುವಂಥದ್ದು ಕಾಳಿದಾಸನ ಮಾತು. ಮನೋಹರವಾಗಿರುತ್ತೆ, ಇಂಪಾದ ಶಬ್ದ. ಇದೇ ಪಂಡಿತಾಚಾರ್ಯರ ಮಂದಹಾಸ ಮೃದು ಸುಂದರಾನನಂ ನಂದನಂದನ ಮತೀಂದ್ರಿಯಾಕೃತಿಂ ಸುಂದರಂ ಸಹ್ಯ ಸನ್ಯಧಾಪಯತ್ ವಂದ್ಯಮಾಕೃತಿ ಶುಚಿ ಪ್ರತಿಷ್ಠಯ ಇದ್ದ ಹಾಗೆ. ಕೇಳಲಿಕ್ಕೂ ಆನಂದ, ಅರ್ಥವೂ ಸೊಗಸು. ಅಥವಾ ಮಧ್ವಾಚಾರ್ಯರದ್ದೇ
ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ. ಯಾವ ಭಾಷೆಯ ಪ್ರೌಢಿಮೆಯೂ ಬೇಡ. ಕೇಶವ ಕೇಶವ ಶಾಸಕ ವಂದೇ ಪಾಶಧರಾರ್ಚಿತ ಶೂರ ಪರೇಶ ಇದ್ದಾಳೆ. ಅದು ಮನಸ್ಸು ತುಂಬಿ ಬರುತ್ತೆ. ಭಾಷೆಯೂ ಸರಳ, ಅರ್ಥವೂ ನಮ್ಮ ಮನಸ್ಸನ್ನು ತುಂಬುತ್ತೆ. ಇದನ್ನು ವೈದರ್ಭಿ ಶೈಲಿ ಅಂತ ಕರೀತಾರೆ. ನಾನು ಅದರಲ್ಲಿಯೂ ಜಾಣನಲ್ಲ ಅಂತ ಹೇಳ್ತಾರೆ. ದ್ವಯಾನಭಿಜ್ಞಸ್ತಪಥೇನ ಯಾಮಿ, ನನ್ನ ದಾರಿಯೇ ಬೇರೆ. ಸಂಸ್ಕೃತದಲ್ಲಿ ಒಂದು ಮಾತಿತ್ತು, ಮುರಾರೇ ತೃತೀಯ ಪಂಥಾಹ ಅಂತ. ಊರಿಗೆ ಒಂದು ದಾರಿ ಆದರೆ ಪೋರನಿಗೆ ಒಂದು ದಾರಿ ಅಂತ. ನಾನು ಹಾಗೆ ದ್ವಯ ಅನಭಿಜ್ಞಸ್ತು ಅಪಥೇನ ಯಾಮಿ ಅಂತಾರೆ. ತಸ್ಯಾಸ್ತು ದುರ್ಭಾಷಣದಸ್ಯುದೋಚ ವಿಧ್ವಂಸನೋ ಭಕ್ತಿರಸಸ್ಸಖಾಮಿ ಸಂಗಂತು ಕಾಮಸ್ಯ ಪದಾರವಿಂದೇ ಪಾಪಾಪಹೇ ಪೂರ್ಣ ಸುಖಸ್ಯ ವಿಷ್ಣೋ. ಅದರಿಂದಾಗಿ ಜನರಿಗೆ ಕಠಿಣ ಆಗುವ ಪದಗಳನ್ನು ಹೇಳ್ತೀಯಲ್ಲ, ಇದನ್ನು ಓದಬೇಕಾ ಅಂತಂದರೆ ಇಲ್ಲ. ಈ ದೋಷವನ್ನು ಪರಿಹಾರ ಮಾಡಲಿಕ್ಕಾಗಿಯೇ ಭಕ್ತಿ ರಸ ಅನ್ನೋದಿದೆ. ಭಕ್ತಿ ಎಂಬ ರಸಕ್ಕಾಗಿ ಈ ಒಂದು ದೋಷವನ್ನು ಕ್ಷಮಿಸಿ ಬಿಡಿ ಅಂತ ಅವರು ಹೇಳ್ತಾರೆ. ಅಂದರೆ ಅವರಲ್ಲಿ ಭಕ್ತಿ ಅಂತನ್ನೋದು ಸಹಜವಾದ ಹರಿವು. ಅವರಿಗೆ ಈ ಸಿದ್ಧಾಂತ ಒಗ್ಗುತ್ತಾ ಇರಲಿಲ್ಲ. ಆದರೆ ಇದನ್ನು ಪೂರ್ತಿ ಬಿಡಲಿಕ್ಕೆ ಸರಿಯಾದ ಆಶ್ರಯ ಇರಲಿಲ್ಲ. ಇದನ್ನು ಬಿಡಬೇಕು ಅಂತಂದರೆ ಇನ್ನೊಂದನ್ನು ಹಿಡ್ಕೊಳ್ಳೇಬೇಕು. ದಾರಿಯಲ್ಲಿ ವಿಭೀಷಣ ಇದ್ದಾನೆ. ವಿಭೀಷಣನಿಗೆ ಏನ್ರಿ, ವಿಭೀಷಣನಿಗೆ ಈಗಲೇ ಬಂತ ನೋಡಿ ಅಂತ ಅಪೋರ್ಚುನಿಸ್ಟು ಅಂತ. ಕರೆಕ್ಟ್, ಕೆಲವೊಮ್ಮೆ ಅಪೋರ್ಚುನಿಸ್ಟ್ ಆಗಬೇಕಾಗತ್ತೆ. ನೋಡಿ, ವಾಲಿ ಸೋಲಿಸಿರಬಹುದು ರಾವಣನನ್ನು, ಆದರೆ ನೀತಿಯ ಹಿನ್ನೆಲೆಯಲ್ಲಿ ನೋಡಿದ್ರೆ ವಾಲಿ ಮತ್ತು ರಾವಣ ಇಬ್ಬರು ಒಂದೇ ರೀತಿ, ಒಂದು ರೀತಿ. ಕಾರ್ತವೀರ್ಯಾರ್ಜುನ ರಾವಣನನ್ನು ಸೋಲಿಸಿರಬಹುದು, ಹಾಗಂತ ಅವನ ಪಕ್ಷದಲ್ಲಿ ನಿಂತುಕೊಳ್ಳಿಕ್ಕಾಗಲ್ಲ. ಯಾಕೆ ಅಂತಂದರೆ ನೀತಿಯ ನೆಲಗಟ್ಟಿನಲ್ಲಿ ಅವನು ದಾರಿ ತಪ್ತಾ ಇದ್ದಾನೆ. ಇನ್ನು ಸದಾಶಿವನ ಪಕ್ಷದಲ್ಲಿಯೇ ನಿಲ್ಲಬೇಕು. ರಾವಣನನ್ನು ನಿಗ್ರಹಿಸಿದ್ದಾನೆ ಹಾಗೆ ಹೇಳಿ ಬರಲ್ಲ, ಯಾಕೆಂದರೆ ಅವನೇ ಇವನು ವರ ಎಲ್ಲ ಕೊಟ್ಟಿದ್ದು. ಯಾರ ಪಕ್ಷದಲ್ಲಿ ನಿಲ್ಲೋಣ? ರಾವಣ ಕಳಪೆ ಕರೆಕ್ಟು, ರಾವಣನನ್ನು ಬಿಡಬೇಕು ಅನ್ನೋದು ಕರೆಕ್ಟು. ರಾವಣನನ್ನು ಬಿಟ್ಟರೆ ಒಬ್ಬ ಸರಿಯಾದ ಆಸರೆ ಬೇಕು. ಯಾರವನು? ರಾಜಕೀಯವಾಗಿ ಯೋಚನೆ ಮಾಡಿದ್ರು ಯಾರೂ ಇಲ್ಲ, ಸೈದ್ಧಾಂತಿಕವಾಗಿ ಯೋಚನೆ ಮಾಡಿದ್ರು ಯಾರೂ ಇಲ್ಲ. ಅದಕ್ಕೆ ರಾಮ ಬರೋವರೆಗೂ ಕಾಯಬೇಕಾಯಿತು. ರಾಮ ಬಂದ ಮೇಲೆ ಇವರು ಪೂರ್ಣ ಅಂತ ಅವನ ಪೂರ್ತಿ ಪರಿಚಯ ಆದಮೇಲೆ ಪಕ್ಷಾಂತರ ಮಾಡಿದ್ದಾಯಿತು. ಮೊದಲೇ ಯಾಕೆ ಪಕ್ಷಾಂತರ ಮಾಡಲಿಲ್ಲ ಅಂದರೆ ಮಾಡಿ ಪ್ರಯೋಜನ ಏನು? ರಾವಣನ ಎದುರುಗಡೆ ಅನರಣ್ಯ ಬಿದ್ದಿದ್ದ ಗತಿಯನ್ನು ಒಳ್ಳೆಯವನು, ಅವ್ರು ಸತ್ತೇ ಹೋದ. ರಾವಣನ ಎದುರು ಪಕ್ಷದಲ್ಲಿ ದಶರಥ ಇದ್ದ. ಆ ರಾವಣನನ್ನು ಮಣಿಸುವ ಸಾಮರ್ಥ್ಯವೇ ಇರಲಿಲ್ಲ. ಅದರಿಂದಾಗಿ ಅವನು ಪಕ್ಷಾಂತರ ಮಾಡಲಿಲ್ಲ, ಸಮಯಕ್ಕಾಗಿ ಕಾಯ್ತಾ ಇದ್ದ. ಆ ತರಹ ತ್ರಿವಿಕ್ರಮ ಪಂಡಿತಾಚಾರ್ಯ ಸ್ಥಿತಿಯೂ ಇತ್ತು. ಇದು ಸರಿಯಿಲ್ಲ ಅಂತ ಗೊತ್ತು, ಸರಿ ಯಾವುದು ಅಂತ ಇನ್ನೂ ಬಂದಿಲ್ಲ, ನಾನು ಹೇಗೆ ಒಪ್ಪಿಕೊಳ್ಳಲಿ ಅನ್ನುವ ಪರಿಸ್ಥಿತಿಯಲ್ಲಿ ಇದ್ದರು. ಅದರಿಂದಾಗಿ ಆ ಮನೋಭಾವ ಇಲ್ಲಿ ಸ್ಫುಟವಾಗಿ ಅಭಿವ್ಯಕ್ತ ಆಗುತ್ತೆ. ಇಷ್ಟಾದ ಮೇಲೆ ಮೊದಲನೆಯ ಸರ್ಗದಲ್ಲಿ ಕಂಸ ಸತ್ತು ಹೋಗ್ತಾನೆ. ಕಂಸ ಸಂಹಾರವೇ ಮೊದಲನೇ ಸರ್ಗ. ಅಲ್ಲಿ ಅನೇಕ ಸಂಗತಿಗಳನ್ನು ಬಿಡಿಸಿ ಹೇಳಲಿಲ್ಲ, ಏಕೆಂದರೆ ಅವರು ಇರೋದು ಕೃಷ್ಣನ ಮೊಮ್ಮಗನ ಬಾಳಿನಲ್ಲಿ ನಡೆದ ಘಟನೆಯನ್ನು ಹೇಳಬೇಕಿದೆ, ಅದನ್ನು ಹೇಳಬೇಕಿದೆ. ಅವಾಗ ಸದಾಶಿವ ಮತ್ತು ನಾರಾಯಣ ಇಬ್ಬರು ಎದುರಾಗ್ತಾರೆ. ಅವಾಗ ಅವರ ತಾಯಿ ಇಬ್ಬರನ್ನು ಸೇವೆ ಮಾಡಿ ಪಡೆದ ಮಗ, ನಾರಾಯಣನನ್ನು ಹರಿಯನ್ನೂ ಸೇವೆ ಮಾಡಿ ಪಡೆದ ಮಗ. ತನ್ಮೂಲಕ ತಾಯಿಯ ಮನೋಭಾವ ಹೇಗಿತ್ತು, ಕುಟುಂಬದ ಮನೋಭಾವ ಹೇಗಿತ್ತು ಅನ್ನೋದೆಲ್ಲ ಇಲ್ಲಿ ಪರೀಕ್ಷೆಗಿಡಬೇಕಾಗತ್ತೆ. ಯಾಕೆಂದರೆ ಬಾಣಾಸುರನ ಪ್ರಸಂಗದಲ್ಲಿ ಇಬ್ಬರು ಕಾದಾಡ್ತಾರೆ, ಸದಾಶಿವ ಮತ್ತು ನಾರಾಯಣ. ಅದನ್ನು ಚಿತ್ರಿಸುವಲ್ಲಿ ಅವರ ಮನೋಭಾವ ಏನು ಅನ್ನೋದು ಗೊತ್ತಾಗುತ್ತೆ. ಆ ಮನೋಭಾವಕ್ಕೆ ಮಧ್ವಮತ ಮುಂದೆ ಸಂವಾದಿ ಆಯ್ತಾ ಆಗಲಿಲ್ವಾ ಅಲ್ಲಿ ಟೆಸ್ಟ್ ಮಾಡಬೇಕಾಗತ್ತೆ. ತ್ರಿವಿಕ್ರಮ ಪಂಡಿತರ ಮನಸ್ಸಿನ ಒಲವು ನಿಲುವು ಅಂತಾರಲ್ಲ, ಅವರ ಭಂಗಿ
ಅವರ ಮನಸ್ಸಿನ ಇಷ್ಟ ಮತ್ತು ಅನಿಷ್ಟ ಎಲ್ಲವನ್ನು ನಾವು ನೋಡಿಕೊಂಡು ಹೋಗಿ ಆಮೇಲೆ ತತ್ವಪ್ರದೀಪಕ್ಕೆ ಬಂದರೆ ಅದು ಆ 3 ಹೆಜ್ಜೆಗಳ ಬೆಳವಣಿಗೆ. ಉಷಾಹರಣ ಮೊದಲನೆಯ ಹೆಜ್ಜೆ, ತತ್ವಪ್ರದೀಪ 2ನೆಯ ಹೆಜ್ಜೆ, ಆಮೇಲೆ ತಮ್ಮ ತಲೆಯನ್ನು ಕೊಟ್ಟು ದೇವರ ಕಾಲನ್ನು ತಲೆ ಮೇಲಿರಿಸಿಕೊಂಡ ಬಲಿಯ ಹಾಗೆ ವಿಷ್ಣುಸ್ತುತಿ. ಅವರ ಭಕ್ತಿಯ ಪೂರ್ಣ ಪಾಕ ಆ ವಿಷ್ಣುಸ್ತುತಿಯಲ್ಲಿ ಬರುತ್ತೆ. ಈ 3 ಈ 2 ಅರ್ಥ ಮಾಡಿಕೊಂಡು ವಿಷ್ಣು ಬರುವಾಗ, ದೇವರು ಬರುವಾಗ ಒಂದು ಅವರ ಕಾವ್ಯದಲ್ಲಿ ಹೇಗೆ ಅವರ ನಿಲುವು, ಆಮೇಲೆ ಅವರು ಒಲಿದದ್ದು ವೇದಾಂತ ಹೇಗೆ, ಅದಾದ ಮೇಲೆ ಅವರ ಸಾಹಿತ್ಯ ಯಾವ ರೀತಿ ಬಂತು ಅಂತ ಎಲ್ಲ ಪೂರ್ಣವಾಗಿ ಕವರ್ ಆಗುತ್ತೆ. ಸ್ವಯಂ ತ್ರಿವಿಕ್ರಮ ಪಂಡಿತರ ಮೇಲೆ ದೇವರ 3 ವಿಕ್ರಮ ಹೆಜ್ಜೆ ಅದನ್ನು ನಾವು ನೋಡಬಹುದಾಗುತ್ತೆ. ಹಾಗೆ ಕೆಲವೊಂದು ಅದರಿಂದಾಗಿ ಉಷಾಹರಣವನ್ನು ಚಿಂತನೆ ಮಾಡಬೇಕು. ಸ್ವಲ್ಪ ಕಾವ್ಯ ಕಷ್ಟ ಅಂತ ಅನ್ನಿಸಬಹುದು, ಆದರೆ ಅನಿವಾರ್ಯ ಮಾಡಬೇಕಾಗತ್ತೆ, ಯಾಕೆಂದರೆ ಅದನ್ನು ನಾವು ನೋಡಬೇಕಲ್ಲ. ಮೊದಲ ಪದ್ಯಗಳಲ್ಲಿ ಸಮುದ್ರದ ವರ್ಣನೆ ಬರುತ್ತೆ. ಸಮುದ್ರದ ವರ್ಣನೆಯನ್ನು ಅವರು ಮಾಡಿಕೊಂಡು ಹೋಗ್ತಾರೆ. ಆ ಸಮುದ್ರದ ವರ್ಣನೆಯನ್ನು ಮಾಡಿಕೊಂಡು ಹೋಗುವಾಗ ಒಂದು ಹಂತದಲ್ಲಿ ಅಧಿಕಾರಿ ಭೇದವನ್ನು ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ. ಅದು ಸಮುದ್ರವನ್ನು ವರ್ಣನೆ ಮಾಡಬೇಕಾದ್ರೆ ಅವ್ರು ಹೇಳೋದು, ದೇವತೆಗಳೆಲ್ಲ ಸಮುದ್ರವನ್ನು ಕಂಡರು, ಹೇಗಿತ್ತು ಸಮುದ್ರ, ನಾನು ಇದನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದೊಂದು ಶ್ಲೋಕವನ್ನು ಚಿಂತನೆ ಮಾಡಬೇಕು ಅಂತ ಇದೆ, ಅದರ ರುಚಿಗೆ ಮಾತ್ರ ಇದನ್ನು ಹೇಳೋದು. ಯಾಕೆಂದರೆ ಸಜ್ಜನರ ಸಂಘ ಬಹಳ ಸ್ವರಸ, ಸಜ್ಜನರ ಸಂಘದಲ್ಲಿ ಇದನ್ನು ಅಲ್ವಾ ಯೋಚನೆ ಮಾಡಬೇಕಾಗಿರೋದು. ಹೀಗಾಗಿ ಗುರುಗಳು ಯಾವ ಸಜ್ಜನರನ್ನು ದೊರಕಿಸಿಕೊಟ್ಟಿದ್ದಾರೆ ಆ ಎಲ್ಲ ಸಜ್ಜನರೊಡನೆ ಚಿಂತನೆ ಮಾಡಬೇಕು. ಅವ್ರು ಹೇಳುವಾಗ ಅಧಿಕಾರಿ ಭೇದವನ್ನು ಒಂದು ಅಭಿಪ್ರಾಯ ಇದೆ ಅವರಿಗೆ. ದತ್ತಶ್ರಿಯಂ ಶ್ರಿಯಪತ್ಯೆ ಹರಾಯ ವಿಷದಾಯಿನಂ ಸ್ವರೂಪ ಪ್ರೌಢಿಹರಣ ಪ್ರಾಪಿತಾದಿವ ಮತ್ಸರಾತ್ ಅಂತರು. ಸಮುದ್ರವನ್ನು ನೋಡಿದಾಗ ದೇವತೆಗಳಿಗೆ ಅನ್ನಿಸಿದಂತೆ ದತ್ತಶ್ರಿಯಂ ಶ್ರಿಯಪತ್ಯೆ, ಎಲ ಒಬ್ರಿಗೊಂದು ಇನ್ನೊಬ್ಬರಿಗೊಂದು ಕೊಟ್ಟಿದೆಯಲ್ಲ ಈ ಸಮುದ್ರ. ನಾರಾಯಣನಿಗೆ ಲಕ್ಷ್ಮಿಯನ್ನು ಕೊಟ್ಟಿದೆ, ಸದಾಶಿವನಿಗೆ ವಿಷವನ್ನು ಕೊಟ್ಟಿದೆ. ನೋಡಿ, ಬೇರೆ ಬೇರೆ ಅಧಿಕಾರಿಗಳಿಗೆ ಬೇರೆ ಬೇರೆ ಸಂಗತಿಯನ್ನು ಕೊಟ್ಟಿದೆ. ಈ ತರಹದ ಸಮುದ್ರ ಅಂದರೆ ಮನಸ್ಸಿನ ಒಳಗಡೆ ಅಧಿಕಾರಿ ಭೇದ ಅನ್ನೋದು ಕೂತಿರುತ್ತೆ. ಆಚಾರ್ಯರು ಅದನ್ನೇ ಅಲ್ಲ ಹೇಳೋದು, ಮಂದ ಮಧ್ಯೋತ್ತಮತ್ವೇನ ತ್ರಿವಿಧ ಅಧಿಕಾರಿಣ. 3 ತರಹದ ಅಧಿಕಾರಿಗಳಿದ್ದಾರೆ, ಮಂದರು, ಮಧ್ಯಮರು, ಮನುಷ್ಯರು ಅಂತ. ನಾರಾಯಣ ಪಂಡಿತಾಚಾರ್ಯರು ಪದ್ಮನಾಭ ತೀರ್ಥರ ಒಂದು ಭಾವವನ್ನು ಹೇಳುವಾಗಲೂ ಕೂಡ 9ನೇ ಸರ್ಗದಲ್ಲಿ ಇದನ್ನೇ ಹೇಳೋದು, ಒಂದೇ ಶಂಖವನ್ನು 3 ಜನ ಹೇಗೆ ಉಪಯೋಗಿಸ್ಕೊಂಡ್ರು ಅಂತ. ಒಬ್ಬನಿಗೆ ಸುಣ್ಣ ಕುಟ್ಲಿಕ್ಕಾಗಲ್ಲ ಅಂತ ಬಿಸಾಡಿದ, ಇನ್ನೊಬ್ಬರಿಗೆ ಮಾರಿದ. ಅಲ್ಲಿ ಹೇಳಬೇಕಾದ್ರೆ ಭಾಗ್ಯದೈವ ಮಿಹ ಯೋಗ್ಯತಾನುಗಂ ಅಂತಾರೆ. ಇನ್ನೊಬ್ಬ ಅದನ್ನು ಪೂಜಿಸಿ ಸಂಪತ್ತನ್ನು ಪಡೆದ. ಈ ಶಾಸ್ತ್ರವನ್ನು ಕೂಡ ಹಾಗೆ, ಈ ಶಾಸ್ತ್ರವನ್ನು ಅಯ್ಯೋ ಇದೇನು ಪ್ರಯೋಜನ ಇಲ್ಲ, ಜನ ಎಲ್ಲ ಬೈತಾ ಇದ್ದಾರೆ, ಮೆಜಾರಿಟಿ ಯಾರಿಗಿದೆ, ಮೆಜಾರಿಟಿಗೆ ಮಧ್ವಾಚಾರ್ಯರು ಯಾರು ಅಂತಲೇ ಗೊತ್ತಿಲ್ಲ, ಬೇಡ ಅಂತ ಬಿಸಾಕಿದವ ಮೊದಲನೆಯವನು. 2ನೇಯವನು ಇಲ್ಲ ಇದನ್ನು ನಾನು ಬಳಸಬಹುದು ಅಂತ ಹೇಳಿಕೊಂಡವನು. ಇನ್ನೊಬ್ಬ 3ನೇಯವನು ಇಲ್ಲ ಇದನ್ನು ಪೂಜಿಸಬೇಕು ಅಂತ ಅಂದುಕೊಂಡವನು, ಇದನ್ನು ಒಳಗಡೆ ತಗೊಳ್ಳಬೇಕು ಅಂತ ಅಂದುಕೊಂಡವನು. 3 ತರಹದ ಅಧಿಕಾರಿಗಳಿದ್ದಾರೆ. ಆ ಅಧಿಕಾರದಲ್ಲಿಯೂ 3 ಥರ ಇದ್ದಾರೆ ಅಂತ ಆಚಾರ್ಯರು ಅವರ ಭಾಷ್ಯದಲ್ಲಿ ನಿರೂಪಣೆ ಮಾಡ್ತಾರೆ. ಅದಕ್ಕೆ ಸಹಜವಾಗಿ ಅದನ್ನು ಯಾಕೆ ಕೂಡ ಒಪ್ಕೊಂಡ್ಬಿಟ್ರು ಪಂಡಿತಾಚಾರ್ಯರು ಅಂದರೆ ಅವ್ರ ಮನೋಭಾವ ಇಲ್ಲಿ ಹೀಗೆ ಇತ್ತು. ಈ ರೀತಿ ಚಿಂತನೆ ಮಾಡುವಾಗ ಅವರೊಂದು ಮಾತು ಹೇಳ್ತಾರೆ, ದೇವರನ್ನ ಹೇಗೆ ಬ್ರಹ್ಮದೇವರು ಸ್ತೋತ್ರ ಮಾಡಿದ್ರು ಅಂತ. ಸ್ತೋತ್ರ ಮಾಡುವಾಗ ಶ್ರೀವತ್ಸ ಚಿಹ್ನೆಯನ್ನು ಅವರು ಚಿಂತನೆ ಮಾಡುವ ಬಗೆ. ಯಸ್ಯ ವಕ್ಷಸ್ಥಲೇ ರಮ್ಯೆ ರಮತೆ ಸತತಂ ರಮಾ ತತ್ವವಿದ್ಯೇವ ಸಚ್ಚಿತ್ತೆ ಶಾಸ್ತ್ರಾಬ್ಧಿ ಮಧನೋತ್ಥಿತ ಅಂತ. ದೇವರ ರಮ್ಯವಾದ ವಕ್ಷಸ್ಥಳದಲ್ಲಿ
ಈ ಶ್ರೀವತ್ಸ ಅಂದರೆ ಲಕ್ಷ್ಮೀದೇವಿ ಈ ಚಿಹ್ನೆಯಲ್ಲಿ ನೆಲೆಗೊಂಡಿದ್ದಾಳೆ ಅಂತ. ಆ ಲಕ್ಷ್ಮೀದೇವಿ ಅಂತಂದ್ರೆ ವೇದಾಭಿಮಾನಿನಿ, ಲಕ್ಷ್ಮೀ ತತ್ವ. ಲಕ್ಷ್ಮೀ ತತ್ವವನ್ನ ಶಂಕರರು ಚಿಂತಿಸಿರಲಿಲ್ಲ. ಯಾಕೆಂದ್ರೆ ಲಕ್ಷ್ಮೀ ತತ್ವವನ್ನ ಬ್ರಹ್ಮಸೂತ್ರ ಹೇಳುವಾಗ ಸಮನಾಚಾಸುತ್ಯುಪಕ್ರಮ ಅಂತ ಸರಿಯಾಗಿರುವ ಪಾಠ. ಅವ್ರು ಹೆಂಗೆ ತಗೊಂಡಿದ್ದಾರೆ ಗೊತ್ತಾ? ಸಮಾನಾಚಾಸುತ್ಯುಪಕ್ರಮ ಅಂತ. ವಿದ್ವದ ವಿದುಷಾ ಉತ್ಕ್ರಾಂತಿ ಸಮಾನ ಅಂತ. ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ಸಾವು ಸಮಾನ. ಇದನ್ನ ಹೇಳಲಿಕ್ಕೆ ಸೂತ್ರ ಬೇಕಾ? 4ನೇ ಕ್ಲಾಸ್ ಓದಿದವರು ಸಾಯ್ತಾರೆ, 40 ವರ್ಷ ಓದಿದವರು ಸಾಯ್ತಾರೆ ಅನ್ನಕ್ಕೆ ಸೂತ್ರ ಬೇಕಾ? ಅದರ ಶುದ್ಧ ಪಾಠ ಸಮನಾಚಾಸೃತ್ಯುಪಕ್ರಮ. ಲಕ್ಷ್ಮೀದೇವಿ ಸಮನ, ದೇವರಿಗೆ ಸಮನಾದವಳು 2 ಅಂಶದಿಂದ. ಅವಳು ನಿತ್ಯ ಮುಕ್ತವಳು. ಅವಳಿಗೆ ಆದರಾದ ಲೋಪ, ದೇವರ ಭಕ್ತಿ ಎಂದೂ ಕುಗ್ಗುವುದೇ ಇಲ್ಲ. ಈ ಲಕ್ಷ್ಮೀ ತತ್ವವನ್ನು ಹೇಳುವ ಆಚಾರ್ಯರು ಈ ಲಕ್ಷ್ಮಿಯನ್ನು ಹೇಳ್ತಾರೆ, ಸಾಹಿಶ್ರೀಹಿ ಅಮೃತಾ ಸತಾಂ. ಲಕ್ಷ್ಮೀದೇವಿ ವೇದ ವಿದ್ಯಾಭಿಮಾನಿನಿ, ಸಜ್ಜನರ ಸಂಪತ್ತು ಅವಳು ಅಂತ. ಆ ಸಂಪತ್ತನ್ನ ಎದೆಯಲ್ಲಿಟ್ಟುಕೊಂಡವನೋ ಎಂಬಂತೆ ಇದ್ದಾನೆ. ತತ್ವವಿದ್ಯೆಯೋ ಎಂಬಂತೆ ಲಕ್ಷ್ಮೀದೇವಿ ಕಂಗೊಳಿಸ್ತಾ ಇದ್ದಾಳೆ. ಅಂದರೆ ಪುರಾಣದಿಂದ ಚೈತ್ಯಸ್ಯ ತತ್ವಮಲಂ ಅಂತನ್ನುವ ಒಂದು ಭಾವವನ್ನ ಅವರು ತಗೊಂಡು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಮಾಡಿ, ಚೈತ್ಯಸ್ಯ ತತ್ವಮಲಂ ಕೇವಲ ಬ್ರಹ್ಮದೇವರು ಕೌಸ್ತುಭವಾಗಿ ಮಾತ್ರ ಇರೋದಲ್ಲ, ವೇದವೂ ಕೂಡ ಶ್ರುತಿ ಅಂತ ಇರೋದ್ರಿಂದ ಲಕ್ಷ್ಮೀ ಅಭಿಮಾನಿಕ ಆಗಿರಬೇಕು ಅಂತ ಯೋಚನೆ ಮಾಡಿದ್ರು. ಆಮೇಲೆ ಆ ಊಹೆ ಕರೆಕ್ಟ್ ಆಯ್ತು. ಅವ್ರು ಅಂದುಕೊಂಡದ್ದು ಹೃದಯದಿಂದ ಗುರುತಿಸಿದ್ದು ಮುಂದೆ ಆಚಾರ್ಯರಿಂದ ಇಲ್ಲ ಸರಿ ನೀನೆ ಚಿಂತನೆ ಮಾಡಿದ್ದು ಅಂತ. ಹಾಗೆ ನಾವಿವತ್ತು ಉಷಾಹರಣವನ್ನು ನೋಡಬೇಕಾದ ಪ್ರಸಂಗ ಇದೆ. ಅಂದರೆ ಒಂದು ಸಿದ್ಧಾಂತವನ್ನು ಎದುರುಗೊಳ್ಬೇಕಾದ್ರೆ ಒಬ್ಬರ ಸಾಧಕನ ಮನಸ್ಥಿತಿ ಹೇಗಿರುತ್ತೆ ಅಂತ ಅವನ ಒಳಗಡೆ. ಪಂಡಿತಾಚಾರ್ಯರು ಯಾಕೆ ಗ್ರೇಟ್, ಎಲ್ಲರಿಗಿಂತ ಯಾಕೆ ಗ್ರೇಟ್ ಅಂದರೆ ಆಚಾರ್ಯರು ಹೇಳುವ ಮೊದಲೇನೆ ಆಚಾರ್ಯರ ಸಿದ್ಧಾಂತಗಳ ಅನೇಕ ಸಂಗತಿಗಳನ್ನು ಅವರು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವರು ಊಹೆ ಅನ್ನೋದು ಅಲ್ಲಿ ಕನ್ಕ್ಲೂಷನ್ ಆಗಿ ಬಂತು. ಅದಕ್ಕಾಗಿ ತ್ರಿವಿಕ್ರಮ ಪಂಡಿತರು ಗ್ರೇಟ್, ಬೇರೆ ಯಾವುದಕ್ಕಲ್ಲ. ಬೇರೆ ಎಲ್ಲರೂ ಕೂಡ ಆಚಾರ್ಯರ ಸಮಕಾಲೀನರಲ್ಲ. ಇವರಂತೂ ಆಚಾರ್ಯರಿಗಿಂತ ಹಿಂದಿನವರು, ಸ್ವಲ್ಪ ಹಿಂದಿನವರು ಅಂತಲೇ ಊಹಿಸಬೇಕಾಗತ್ತೆ. ಯಾಕೆಂದರೆ ರಾಜಗುರುಗಳಾಗಿ ಬಿದ್ದಿದ್ರು. ಇದನ್ನೇ ನೀವು ಮಧ್ವವಿಜಯದಲ್ಲಿ ಅಚ್ಯುತ ಪ್ರಜ್ಞರನ್ನ ನೀವು ನೋಡಿ, ಆಚಾರ್ಯ ಸಿದ್ಧಾಂತ ಒಪ್ಪಲಿಕ್ಕೆ ಅಷ್ಟು ಗಲಾಟೆ ಮಾಡಿಬಿಟ್ರು. ಸ್ವಯಂ ದೇವರೇ ನೋಡು, ಇದೋ ನೀನು ಕೇಳ್ತಾ ಇದ್ದೆಲ್ಲ ಜ್ಞಾನ ಬೇಕು ಅಂತ, ಇದೋ ಈ ಶಿಕ್ಷಣವನ್ನು ಕೊಟ್ಟಿದ್ದೇನೆ ಅಂತ ದರ ಹೇಳ್ತಂದು ಕೊಟ್ಟ ಮೇಲೂ ಕೂಡ ಅವ್ರು ಒಪ್ಕೊಳ್ಳಿಕ್ಕೆ ಸಮಸ್ಯೆ. ಆಚಾರ್ಯರು ಎಷ್ಟೋ ಬಾರಿ ಗದರಿಸ್ಬೇಕಾಯ್ತಂತೆ. ಸಾನ್ನೀತಿ ರಥ ನೀತಿ ಮಾನಯನ್, ಗಟ್ಟಿ ಗದರಿಸಿ ಹೇಳ್ತಾ ಇದ್ರು, ನಿಮಗೆ ಒಳ್ಳೆ ಗತಿ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ ಅಂತ. ದಕ್ಷ ಪಕ್ಷ ವಿಹೃತೇನ ತಾಡಯನ್ ಭೀಷಯನ್ ಸಮಧಿಕ ಸ್ವರಶ್ರಿಯ ಗದರಿದ್ದಾರೆ ಆಚಾರ್ಯರು ಅಚ್ಯುತ ಪ್ರಜ್ಞರ ಮೇಲೆ. ಆದರೆ ತ್ರಿವಿಕ್ರಮ ಪಂಡಿತರಿಗೆ ಅದರ ಅವಶ್ಯಕತೆಯೇ ಬೀಳಲಿಲ್ಲ. ಯಾಕೆ ಅಂತಂದ್ರೆ ಒಳಗಡೆಯಿಂದ ಅದಕ್ಕೆ ಸಿಮಿಲರ್ ಆಗಿರುವ ದಾರಿಯಲ್ಲೇ ಇದ್ರು. ಹಾಗೆ ನಾವು ನೋಡಬೇಕಾಗತ್ತೆ. ಅವ್ರಿಗೆ ಒಂದು ಅವಕಾಶ ಸಿಗಬೇಕಿತ್ತು, ಅಷ್ಟೇ ಸಿಕ್ಕಿದ್ಕೊಳ್ಳ ಕೊಟ್ಟು. ಆದರೆ ಬಹಳ ಟೈಮ್ ತಗೊಂಡಿದ್ದಾರೆ. ಒಂದು ನೀವು ಗಮನಿಸಬೇಕಾದದ್ದು, ಈ ಇನ್ನೊಂದು ಅಂಶವನ್ನು ನಾನು ನಿರೂಪಣೆ ಮಾಡುವಾಗ ನಖಸ್ತುತಿಯ ಬಗ್ಗೆ ಇವರ ಅಭಿಪ್ರಾಯ ಏನಿತ್ತು, ಆಚಾರ ಅಭಿಪ್ರಾಯ ಏನಿತ್ತು ಅಂತ. ಆಚಾರ ಅಭಿಪ್ರಾಯ ಅದೊಂದನ್ನು ಹೇಳುವ ಮುನ್ನ ಇಲ್ಲಿ ಒಂದು ಮಾತು ಬರುತ್ತೆ, ನರಸಿಂಹನನ್ನು ವರ್ಣನೆ ಮಾಡೋದು. ಅಂದರೆ ನಾವು ಎಷ್ಟು ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ ಇದೆ ಅಂತಂದಿಟ್ಟು. ವ್ಯಭಿನದ್ಯೋ ಮಹಾದೈತ್ಯಂ ನಖರೈ
ನಖರಾಯುಧ ಕಮಲಾ ಕಬರೀಭಾರ್ ಪ್ರಣಯ ಪ್ರವಣೀಕೃತೈ ಕ್ರೋಧೋಪಿ ದೇವಸ್ಯ ವರೇಣ ತುಲ್ಯ ಅಂತ ನಂತರ ವಾದಿರಾಜರದ್ದು ರುಕ್ಮಿಣೀಶ ವಿಜಯದಲ್ಲಿ ದೇವರ ಸಿಟ್ಟು ಅಂದ್ರೇನು? ಪ್ರೀತಿಯೇ. ಆಚಾರ್ಯರು ಆಮೇಲೆ ಹೇಳಿದರು, ದೇವರ ಕ್ರಿಯೆಗಳಲ್ಲಿ ಅಭೇದ ಇದೆ, ಅಂದರೆ ಅದನ್ನು ಸ್ವೀಕಾರ ಮಾಡುವವರು ಮಾತ್ರ ಬೇರೆ ಬೇರೆ. ಸೃಷ್ಟಿ ಮತ್ತು ಪ್ರಳಯ ಎರಡು ಒಂದೇ ರೀತಿ, ಆದರೆ ಅದನ್ನು ಸ್ವೀಕಾರ ಮಾಡುವವರು ಬೇರೆ ಬೇರೆ ತರಹ ಇರ್ತಾರೆ. ಯಾಕೆಂದರೆ ಆ ಕ್ರಿಯೆಯಲ್ಲಿಯೂ ಕೂಡ ಪ್ರಳಯ ಅಂತಂದರೆ ನಾಶದ ಆರಂಭ ಆಗುತ್ತೆ, ಸೃಷ್ಟಿ ಅಂತಂದರೆ ಪ್ರಳಯದ ನಾಶ ಆಗುತ್ತೆ. ಅದರಿಂದಾಗಿ ದೇವರ ಗುಣ ಅಭಿನ್ನ, ಅಭಿನ್ನವಾದ ದೇವರ ಗುಣದ ಎಫೆಕ್ಟು ಬೇರೆ ಬೇರೆ ರೀತಿ ಇರುತ್ತೆ ಅಷ್ಟೇ. ಅಲ್ಲಿ ಅದಕ್ಕೆ ಸಿಮಿಲರ್ ಆಗಿ ಪಂಡಿತಾಚಾರ್ಯರು ಒಂದು ಮಾತು, ವ್ಯಭಿನದ್ಯೋ ಮಹಾದೈತ್ಯಂ ನಖರೇ ನಖರಾಯುಧ. ನರಸಿಂಹ ತನ್ನ ಉಗುರುಗಳಿಂದ, ಚೂಪಾದ ಕೂರುಗುರುಗಳಿಂದ ಹಿರಣ್ಯನ ಎದೆಯನ್ನು ಸೀಳಿದ್ದ. ಅದು ಸ್ವಲ್ಪ ಬಾಗಿತ್ತು ಉಗುರು. ಯಾಕೆ ಗೊತ್ತಾ? ಅದಕ್ಕಿಂತ ಮೊದಲು ಕಮಲಾ ಕಬರೀಭಾರ ಪ್ರಣಯ ಪ್ರವಣೀಕೃತೈ, ಲಕ್ಷ್ಮೀದೇವಿಯ ಸಿರಿಮುಡಿಯನ್ನು ಬಾಚುವಾಗ ಅವನು ಈ ರೀತಿ ಕೈಗಳಿಂದ ಸವರಿದಾಗ ಲಕ್ಷ್ಮೀದೇವಿಯ ಸಿರಿಮುಡಿಯಲ್ಲೇ ಆಡಿದ ಉಗುರುಗಳು ಸ್ವಲ್ಪ ಬಾಗಿತ್ತು, ಅದರಿಂದಲೇ ಸೀಳಿತು. ಅಂದರೆ ದರ್ಶನ ಭಾಷೆಯನ್ನು ಎಲ್ಲೋ ಅಂದುಕೊಂಡಿದ್ರು ಅವರು. ಲಕ್ಷ್ಮೀದೇವಿಗೆ ಹೆದರಿಕೆ ಆಗಲಿಲ್ಲ ನರಸಿಂಹನ ಬಳಿ ಬರಲಿಕ್ಕೆ, ಅದು ದರ್ಶನ ಇರಬೇಕು, ಅಥವಾ ಪ್ರಹ್ಲಾದನ ಕೀರ್ತಿಯನ್ನು ಎತ್ತರಕ್ಕೆ ಏರಿಸುವ ಹಾಗೆ ಇರಬೇಕೇನೋ ಅಂತ ಅವರು ಅಂದುಕೊಂಡಿದ್ದು. ಆ ಅಸಂಪ್ಷನ್ನು ಸತ್ಯ ಆಯ್ತು. ಆಮೇಲೆ ಆಚಾರ್ಯ ಅದನ್ನೇ ಹೇಳೋದು ಭಾಗವತ ತಾತ್ಪರ್ಯದಲ್ಲಿ. ಏನು ಹೇಳಿತು ಅಂತಂದರೆ, ತ್ರಿವಿಕ್ರಮ ಪಂಡಿತರು ರಾಜಗುರುಗಳು, ಆದರೆ ಯಾವುದೇ ಹಿನ್ನೆಲೆಯಲ್ಲಿ ಪಂಡಿತ ನನಗೆ ಮಧ್ವಾಚಾರ್ಯರ ಭಾಷ್ಯದಿಂದ ಬಹಳ ಇನ್ಫ್ಲೂಯೆನ್ಸ್ ಆಗಿದ್ದೀನಿ ಅಂತ ರಾಜನನ್ನು ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಪಡಲಿಲ್ಲ. ಇದೇಂದ್ರೆ ಗೊತ್ತು ನಿಮಗೆ, ನೀವು ಆ ಕಾಲದಲ್ಲಿ ಇದ್ರಾ ಅಥವಾ ಯಾವ್ದಾದ್ರು ಗ್ರಂಥದಲ್ಲಿದೆಯಾ ಅಂತ ನೀವು ಕೇಳ್ಬೋದು. ಮಧ್ವವಿಜಯದಲ್ಲಿದೆ ಸೂಕ್ಷ್ಮವಾಗಿ. ಎಲ್ಲಿ ನೋಡಿ, 12ನೇ ಸರ್ಗದಲ್ಲಿ ಆಚಾರ್ಯರ ಗ್ರಂಥಗಳನ್ನು ಎತ್ಕೊಂಡು ಹೋಗಿದ್ರು ಪದ್ಮತೀರ್ಥ ಮೊದಲಾದವರೆಲ್ಲ. ಅಲ್ಲಿಂದ ಕಣ್ಮರೆ ಮಾಡಿಬಿಡ್ಬೇಕು ಅಂತ ಇತ್ತು. ಅವಾಗ ಇವರೇನು ಮಾಡಿದ್ರು, ಹೋಗಿ ಅದನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಸಾಮಾನ್ಯ ಜನರ ರೀತಿಯಲ್ಲಿಯೇ ನ್ಯಾಯ ತೀರ್ಮಾನ ಆಗಲಿ, ನಾನೇನು ಎಕ್ಸೆಪ್ಷನ್ ಅಲ್ಲ, ಬೇಕಾದ್ರೆ ಇಲ್ಲೇ ಇರಲಿ ಅದನ್ನ ಅಂತ ಹೊರಟೋದು. ಅಷ್ಟೊತ್ತಿಗೆ ಚಾತುರ್ಮಾಸ್ಯ ಮುಗಿಸಿ ಹೋದರು. ಇನ್ನೂ ತಡ ಆಗಿತ್ತು. ಯಾಕೆ ತಡ ಆಯಿತು? ಕೃಷ್ಣಮಂಗಳದಲ್ಲಿ ಚಾತುರ್ಮಾಸ್ಯಕ್ಕೆ ಇದ್ದರು ಮಧ್ವರು. ಆಮೇಲೆ ಅವರು ಚಾತುರ್ಮಾಸ್ಯ ಮುಗಿದ್ರೂ ಕೂಡ ಇವ್ರದ್ದು ವಿಚಾರಣೆ ಮುಗಿದಿರಲಿಲ್ಲ. ಸರಿಸುಮಾರು ಒಂದೇ ದಿವಸದಲ್ಲಿ ಉಡುಪಿಯಿಂದ ವರ್ಕಾಡಿಗೆ ಹೋಗಿದ್ದಾರೆ. ಉಡುಪಿಯಿಂದ ವರ್ಕಾಡಿಗೆ ಒಂದೇ ದಿವಸದಲ್ಲಿ. ಅಲ್ಲಿ ಅವನನ್ನು ಹಿಡಿದ್ರು. ಅವರು ಪ್ರಾಯ ನ್ಯಾಯಾಲಯದ ಲೇಖಕರೇ ವಾದವನ್ನು ಬರೆದಾಗಿದ್ದಾರೆ. ಬರೆದ ಮೇಲೆ ನ್ಯಾಯ ತೀರ್ಮಾನಕ್ಕೆ ಒಪ್ಪಿಸಿದ್ರು, ಹೊಟ್ಟೋದ್ರು. ಅವಾಗ ರಾಜ ಅವರನ್ನು ಭೇಟಿ ಆಗಿರಲಿಲ್ಲ. ಕೇಳಿದ್ದ. ಅಧಿಕಾರಿಗಳಿಗೆ ಮಧ್ವಾಚಾರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಇವರು 13ನೇ ಅಧ್ಯಾಯದಲ್ಲಿ ಸ್ವಸುಂದರಿ ಭುಜಲತಾ ಪರಿರಂಭಣೀಧೂ ಪೌರಂದರಿ ಭಜತಿಯಂ ಭಜತಾಂಭುಜಿಷ್ಯ ಅಂತ ಹೇಳಿದ್ದಾರೆ. ಆದರೆ ಅದು ರಾಜನ ಮೇಲೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಹೇಳಿದ್ದಲ್ಲ, ಸಹಜವಾಗಿ ಹೇಳಿದ್ದು. ಇದೆಲ್ಲ ಹೇಗೆ ಹೇಳ್ತೀರ ನೀವು ಅಂದರೆ, 14ನೇ ಸರ್ಗದ 1ನೇ ಶ್ಲೋಕಕ್ಕೆ ಬನ್ನಿ. ಅಲ್ಲಿ ಒಂದೇ ಒಂದು ಶ್ಲೋಕದಲ್ಲಿ ಇದನ್ನೆಲ್ಲ ಹೇಳಿಬಿಟ್ಟಿದ್ದಾರೆ. ಪರಿವೃಢ ಘನಸಂಖ್ಯೆ ರಾಜಸಿಂಹೋರ್ಜ ಶಕ್ತ್ಯ ತ್ಯಜತಿ ಮಲಿನ ಭಾವಂ ನೀರಸತ್ವಾನ್ನಿಕಾಮಂ ಸ್ಫುಟಮುದಯತಿ ತೇಜಸ್ಸುಜ್ವಲೇ ಮಧ್ವಭಾನು ಸುಜನದಲಜ ಕಾಂತ್ಯೈ ವಿಶ್ವಮಾಸೀನ್ ಮನೋಜ್ಞಂ ಅಂತ. ಪರಿವೃಢ ಅಂದರೆ ರಾಜಾಧಿಕಾರಿಗಳು. ರಾಜಾಧಿಕಾರಿಗಳ ಮನಸ್ಸಿನಲ್ಲಿ ಆಚಾರ್ಯರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಬಂತು ಯಾಕೆ ಅಂದರೆ
ರಾಜಸಿಂಹೋರ್ಜ ಶಕ್ತ್ಯ, ಸರಿಸುಮಾರು ಈ ಕಾಲ, ಮಾಘ ಈ ತರಹದ ಕಾಲ. ಅವಾಗ ಸೂರ್ಯ ಪ್ರಬಲ ಆದಾಗ ಮೋಡದಲ್ಲಿರುವ ತೇವಾಂಶಗಳೆಲ್ಲ ಹೋಗಿ ಕಪ್ಪು ಎಲ್ಲ ಹೋಗುತ್ತೆ. ಜಯಸಿಂಹನೇ ಒಪ್ಪಿಕೊಂಡದ್ದರಿಂದ ಇವರೆಲ್ಲ ಒಪ್ಪಿಕೊಳ್ಬೇಕಾಯ್ತು ಅಧಿಕಾರಿಗಳು. ಆಮೇಲೆ ಆಚಾರ್ಯರು ಆ ಎಲ್ಲ ಗ್ರಾಮಾಧಿಕಾರಿಗಳನ್ನು ಈ 8 ಜನ ಏನಿದ್ದಾರೆ ಅವರನ್ನು ನೋಡಿಕೊಳ್ಳಿ ಅಂತ, ಗ್ರಾಮಣ್ಯೋ ಬ್ರಾಹ್ಮಣಾಗ್ರಣ್ಯೈ ಪ್ರಾಪು ಪೂರ್ಣೇಚ್ಛ ಶಿಷ್ಯತಾಂ. ಗ್ರಾಮಣ್ಯ ಅಂದರೆ ಎಲ್ಲ ಗ್ರಾಮವನ್ನು ಆಳುವವರು. 7 ತರಹದ 7 ಲೆವೆಲ್ನ ಅಧಿಕಾರಿ ವರ್ಗಗಳಿದ್ದವು. ಗ್ರಾಮಣಿ, ಅನ್ನಗ್ರಾಮಣಿ, ಪಕ್ಷನಾಥ ಬಲ್ಲಾಳ, ಬಲ್ಲಾಳರು, ಬೇರೆ ಬೇರೆ ಪಕ್ಷನಾಥರು, ನ್ಯಾಯಾಧಿಕಾರಿಗಳು ಎಲ್ಲರೂ ಕೂಡ ಆಚಾರ್ಯರನ್ನು ಒಪ್ಕೊಂಡ್ರು. 7 ಲೇಯರ್ಗಳು ಕೂಡ ಆಚಾರ್ಯರನ್ನು ಒಪ್ಕೊಂಡ್ರು. ಅದು 15ನೇ ಸರ್ಗದಲ್ಲಿ ಬರುತ್ತೆ. ಯೇಷಾಂ ಸದ್ಗುಪ್ತಿ ಮಾತ್ರೇಣ ಭವೇತ್ ಕಿಲ ಪರಂ ಪದಂ ಅಂತ. ನೀವು ತೀರಾ ಹಳೆಯ ಮಠೀಯ ವ್ಯವಸ್ಥೆ ಅಂದರೆ ಉಡುಪಿಯಲ್ಲಿ ಇರೋದು. ಅಲ್ಲಿ ನೀವು ಹೋಗಿ ದಾಖಲೆಗಳನ್ನು ನೋಡಿದಾಗ ಈ ಅಂಶ ಸ್ಪಷ್ಟ ಆಗುತ್ತೆ. ಹಳೆ ದಾಖಲೆಗಳನ್ನ ನೋಡ್ಬೇಕು. ಈಗ ಒಂದು ಸ್ವಲ್ಪ ಇದೆ, ಸ್ವಲ್ಪ ಹೋಗಿದೆ. ಆ ಥರ ಅಂದರೆ ಸ್ಥಳೀಯ ಆಡಳಿತದ ಜೊತೆಗೆ ಮಠವನ್ನು ಬೆಸೆಯುವ ಕ್ರಮ ಆಚಾರ್ಯ ಶುರು ಮಾಡಿದ್ರು. ಅಲ್ಲಿ ತನಕ ಇವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಆಮೇಲೆ ಅದು ಕ್ರಮೇಣ ಹೋಯಿತು ಅಂತ ಒಂದು ಹಿಟ್ ಕೊಟ್ಟಿದ್ದಾರೆ ಪಂಡಿತಾಚಾರ್ಯ. ಜಾಸ್ತಿ ಮಾತಾಡಿಲ್ಲ. ಅಂದರೆ ಏನರ್ಥ? ಅದರಿಂದ ನೀವು ತಿಳ್ಕೊಳ್ಬೇಕಾದ್ದೇನು? ತಮ್ಮ ಇನ್ಫ್ಲೂಯೆನ್ಸನ್ನು ಬಳಸಲಿಲ್ಲ, ಒಳಗಡೆಯಿಂದ ಮೆಚ್ಚಿಬಿಟ್ಟಿದ್ದಾರೆ. ಒಳಗಡೆ ರಾತ್ರೋರಾತ್ರಿ ತೆಗೆದು ನೋಡಿದಾಗ ಅಪರಾವಿದಿತ ಪ್ರಸಾದ ಗರ್ಭಂ, ಸಂತೋಷಪಟ್ಟಿದ್ದಾರೆ ಆಚಾರ್ಯರ ಭಾಷ್ಯವನ್ನು ನೋಡಿ. ನನ್ನ ಕಾಡುವ ಸಮಸ್ಯೆಗಳಿಗೆಲ್ಲ ಉತ್ತರ ಸಿಕ್ಕಿದೆ ಅಂತ. ಆದರೂ ಕೂಡಲೇ ಸ್ವೀಕಾರ ಮಾಡಲಿಲ್ಲ ಎಲ್ಲರ ಎದುರುಗಡೆ. ಯಾಕೆಂದರೆ ರಾಜಗುರು, ನನ್ನಿಂದ ಇವರಿಗೆ ರಕ್ಷಣೆ ಸಿಕ್ತು ಅಂತ ಆಗಬಾರ್ದು. ರಾಜನೇ ಒಪ್ಪಿದ ಮೇಲೆ ಆಚಾರ್ಯರ ಹತ್ರ ಹೆಚ್ಚು ಅವರು ಹೋಗಿದ್ದು. ಈ ಅಂಶಗಳು ನಮಗೆ ಗೊತ್ತಾಗುತ್ತೆ. ಆ ತರಹದ ತ್ರಿವಿಕ್ರಮ ಪಂಡಿತರ ಗುರುಗಳೇ ಮೊದಲು ಶುರು ಮಾಡಿದ್ದಲ್ವಾ ತ್ರಿವಿಕ್ರಮ ಪಂಡಿತಾಚಾರ್ಯರ ಆರಾಧನೆ ಮಾಡಬೇಕು ಅಂತ. ಅಲ್ಲಿ ತನಕ ತ್ರಿವಿಕ್ರಮ ಪಂಡಿತಾಚಾರ್ಯರು ಅಂತಂದರೆ ವಾಯುಸ್ತುತಿ ಕೊಟ್ಟವರು ಅಷ್ಟೇ. ಅಷ್ಟು ಬಿಟ್ಟರೆ ಮತ್ತೇನು ನೋಡ್ತಾ ಇರಲಿಲ್ಲ. ಅವರ ಕೊಟ್ಟ ದಾರಿಯಲ್ಲಿ ನಾವು ಸಾಗಿ ಬರುವಾಗ ನಾವು ಇದೊಂದನ್ನು ಗಮನಿಸಬೇಕಾಗತ್ತೆ. ಉಷಾಹರಣ, ಆಮೇಲೆ ತತ್ವಪ್ರದೀಪ, ಆಮೇಲೆ ವಿಷ್ಣುಸ್ತುತಿ. ಹಾಗೆ ಅದು ವಿಷ್ಣುಸ್ತುತಿ ತಲೆಯ ಮೇಲೆ ದೇವರು, ಬಲಿಯ ತಲೆಯ ಮೇಲೆ ಕಾಲಿಟ್ಟ ಹಾಗೆ 3 ದಾರಿಗಳನ್ನು, 3 ಹೆಜ್ಜೆಗಳನ್ನು ನೋಡಬೇಕಾಗತ್ತೆ. ಅದು ತ್ರಿವಿಕ್ರಮ ಪಂಡಿತಾಚಾರ್ಯರ ಆರಾಧನೆಯೊಂದು ಶುರು ಆಗಲಿ ಅಂತ ಹೇಳ್ತಾ ಈ ಚಿಂತನೆಯನ್ನು ಈ ತ್ರಿವಿಕ್ರಮ ಪಂಡಿತರ ಗುರುವಾದ ಮಧ್ವರ ಒಳಗಡೆ ಇರುವ ದೇವರು ನೆರವೇರಿಸಲಿ ಈ ಗುರಿಯನ್ನು. ಇದನ್ನು ನಾವು ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ಸ್ಮಾರ್ಪಣಮಸ್ತು. ಇದೆ ಇದೆ ಇದೆ. ಯಾವುದನ್ನ ಹೇಳಬೇಕು ಅಂತ? ಹಾಂ ಹಾಂ, ತತ್ವಪ್ರದೀಪ ಇದೆ ಕೊಡಿ. ಅದರಲ್ಲಿ ಟೈಮು ಇಲ್ಲ. ಮುನ್ನುಡಿಯಲ್ಲಿ ಯಾವ ಭಾಗ? ತತ್ವಚಂದ್ರಿಕಾ ಮುನ್ನುಡಿ. ಹಾಂ, ಭಾಷೆ ಹಾಂ. ತತ್ವಚಂದ್ರಿಕಾ ಮುನ್ನುಡಿ. ಪಂಡಿತಾಚಾರ್ಯ ಚರಿತ ಮಂತ್ರೆ. ಹಾಂ, ಹೌದು ಹೌದು. ಇದೇ ಪ್ರೂಫ್ ನೋಡ್ರಲ್ಲ. ಅಸ್ತಿ ಕಿಲ ಪುರಾ ಪಶ್ಚಿತ್ ವಿಪಶ್ಚಿತಾಂ ಅಪಶ್ಚಿಮಃ ಶಾಲಿವಾಹನ ಶಕಸ್ಯ 12 ಚ 13 ಚ ಶತಕಿ ಯದಾ ಶ್ರೀಮಧ್ವಃ ತೌಳವ ಮಂಡಲ ಮಲಂಚಕ
ಗುರುಗಳ ಒಂದು ಹೇಳ್ತಾ ಇದ್ರು, ನಾನು ನನ್ನ ಭಾಷೆ ಸಂಸ್ಕೃತ, ಅದು ಓದಿದ್ರೆ ಗೊತ್ತಾಯ್ತು. ಓದಿದ್ರೆ ಗೊತ್ತಾಗ್ತದೆ. ಯಾರಿಗೆ ಹಾಗೆ ಹೇಳುವ ಧೈರ್ಯ? ನಾನು ಯೋಚನೆ ಮಾಡೋದೇ ಸಂಸ್ಕೃತದಲ್ಲಿ ಅಂತ. ಸಂಸ್ಕೃತದಲ್ಲಿ ಹೌದು, ಗುರುಗಳನ್ನ ನಾವು ಅನುಸರಿಸಿದ ಮೇಲೆ ಸಂಸ್ಕೃತದಲ್ಲಿ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ವಿ. ಸಂಸ್ಕೃತದಲ್ಲಿ ನಾನು ಒಂದು ಇದು ಹೇಳಬೇಕು. ಇದು ಡೆಲ್ಲಿಗೆ ಒಂದು ಸರ್ತಿ ಬಂದಿದ್ದು, ಇಂಗ್ಲೀಷ್ ಇಲ್ಲಿ ಒಂದು ಉಪನ್ಯಾಸ ಇತ್ತು ಮಹಾಭಾರತದ ಬಗ್ಗೆ. ಇಂಗ್ಲೀಷಿನಲ್ಲಿ ಒಂದು ಉಪನ್ಯಾಸ, ಕೀನೋಟ್ ಅಡ್ರೆಸ್. ಆಮೇಲೆ ಸಂಸ್ಕೃತದಲ್ಲೇ ಮಾತುಕತೆ ಇತ್ತು. ಸತ್ಯವ್ರತ ಶಾಸ್ತ್ರಿಗಳು ಅವರು ಒಂದು ಆದ್ಮೇಲೆ ಒಂದು ಮಾತು ಹೇಳಿದ್ರು. ಅವರು, ನೀವು ನಿನ್ನೆ ಇಂಗ್ಲೀಷಲ್ಲಿ ಮಾತಾಡಿದ್ದ, ಸಂಸ್ಕೃತದಲ್ಲಿ ಅಲ್ವಾ ಅಂತ ಕೇಳಿದ್ರು. ಅಂದರೆ ಅವ್ರು ಇಂಗ್ಲೀಷು ಸಂಸ್ಕೃತದ ಹಾಗೇನೇ ಇತ್ತು. ಅಂದರೆ ಸಂಸ್ಕೃತದಲ್ಲಿ ಯೋಚನೆ ಮಾಡೋದು ಅಲ್ಲ, ಇಂಗ್ಲೀಷ್ ಪದ ಹೌದು, ಅರ್ಥ ಆಗೋದು. ಇವಾಗ ಎಲ್ಲೇ ಶೇಷಗಿರಿ ಮಾತಾಡ್ತಾ ಇರ್ಲಿಲ್ವಾ, ನಾನು ಅಂದ್ಕೋತೇನೆ, ಅದು ಭಾಷೆ ಹೌದು, ಐ ಥಿಂಕ್ ಅಂತ ಅನ್ನೋದಕ್ಕೆ ಹಾಗೆ ನಾವು ಸಂಸ್ಕೃತದಲ್ಲಿ ಯೋಚನೆ ಮಾಡಬೇಕು ಅನ್ನೋದನ್ನು ಕಲಿಸಿದವರು ಗುರುಗಳು. ಸಂಸ್ಕೃತದಲ್ಲಿ ನೀವು ಯೋಚನೆ ಮಾಡಿದ್ರೆ ಅಥವಾ ಸಂಸ್ಕೃತದ ಶೈಲಿಯಲ್ಲಿ ಯೋಚನೆ ಮಾಡಿದ್ರೆ ಸಂಸ್ಕೃತ ಬಹಳ ಹತ್ತಿರ ಆಗತ್ತೆ. ಅದರಿಂದಾಗಿ ಒಂದು ಗ್ರಂಥವನ್ನ ಇದಕ್ಕೆ ತಮ್ಮ ಇಷ್ಟೇ ಇದೆ ಈ ಗ್ರಂಥ ಅಂತ ಹೇಳ್ಬಿಡ್ತಾ ಇದ್ರು. ಹೆಂಗ್ರಿ ಹೇಳ್ತಾರ ಅವರು ಅಂತಂದ್ರೆ, ಅವರೆಲ್ಲ ಕನ್ನಡದಲ್ಲಿ ಯೋಚನೆ ಮಾಡಿ ಸಂಸ್ಕೃತ ಓದ್ತಾ ಇದ್ದಾರೆ ಎಲ್ಲ ವಿದ್ವಾಂಸರು. ಹೀಗಾಗಿ ಅವ್ರಿಗೆ ಆ ಧೈರ್ಯ ಬರಲಿಲ್ಲ. ಅವರು ಸಂಸ್ಕೃತದಲ್ಲಿ ಯೋಚನೆ ಮಾಡಿದ್ರಿಂದಾಗಿ ಈ ಗ್ರಂಥ ಇಷ್ಟ, ನಾವು ಕನ್ನಡದಲ್ಲಿ ಹೇಳೋದು ಇದಿಷ್ಟೇ ಇದೆ ಅಂತ. ಹಾಗೆ ಅವರು ಮಾಡಿದ್ರು. ಇರಲಿ, ಅಸ್ತಿಕಿಲಪುರ ಕಶ್ಚಿತ್ ವಿಪಶ್ಚಿತ ಅಪಶ್ಚಿಮ ಶಾಲಿವಾಹನ ಶಕಸ್ಯ. ಇದನ್ನ ಹಾಗೆ ಕೇಳಿ ಆನಂದ ಪಡಿ ಈ ಪದದ ಶೈಲಿಯನ್ನು. ಸದ್ಯಕ್ಕೆ ಓದ್ಬಿಡಿ. ಯಂ ಜಗತಿ ಜಗತು ಸ್ವಾಧೀನ ವಾಚಾಂ ಅಗ್ರಣ್ಯಂ ಕವಿಕುಲ ತಿಲಕ ಇತಿ ವಿದ್ವತ್ತಲ್ಲದಂ ಪಂಡಿತಾಚಾರ್ಯ ಇತಿ ಏನ ಏನ ಚ ಜಾತೇನ ತೌಡವ ಮಂಡಲಂ ಸ್ವಾತ್ಮಾನಂ ಧನ್ಯಮಮನ್ಯತ ವಿಶೇಷತಶ್ಚ ವಿಕುಚ ವಂಶ. ತ್ರಿವಿಕ್ರಮ ಪಂಡಿತರು ಹುಟ್ಟಿದ್ರಿಂದ ತೌಡವ ಮಂಡಲಕ್ಕೆ ಒಂದು ಶೋಭೆ ಬಂದಂತಾಯಿತು ಅಂತ ಹೀಗೆ ಯೋಚನೆ ಮಾಡಿದವರು ಇವರೊಬ್ಬರೇ. ಯಸ್ಮೈ ಸ್ವೀಕೃತ ತತ್ವವಾದಾಧ್ವನೇ ಶ್ರೀಮಧ್ವ ಸ್ವಯಂ ಪ್ರಕಾಮಮ ಪ್ರೀಯತ. ಇವರು ತತ್ವವಾದವನ್ನು ಸ್ವೀಕಾರ ಮಾಡಿದಾಗ ಆಚಾರ ಖುಷಿಪಟ್ಟರು. ಈ ತರಹದ ಒಬ್ಬ ವಿದ್ವಾಂಸ ನನ್ನ ತತ್ವವಾದವನ್ನು ಸ್ವೀಕರಿಸಿದ್ದಾನೆ ಅಂತ ಆಚಾರ್ಯರು ಖುಷಿ ಪಡುವಷ್ಟು ಲೆವೆಲ್ಗೆ ಪಂಡಿತಾಚಾರ್ಯರು. ನಾವು ಸ್ವೀಕಾರ ಮಾಡಿದ್ರೆ ಇವರು ಉದ್ಧಾರ ಬಂದಿದ್ದಾರೆ, ಅವರು ಸ್ವೀಕಾರ ಮಾಡಿದಾಗ ಆಚಾರ್ಯ ಖುಷಿಪಟ್ಟರು. ಯಸ್ಮಾದ ರವಿರಿವ ಭಗವತ್ ಚಕ್ಷುಷಃ ಅಜಾಯತ ವಾಂಗ್ಮಯಂ ಭಾಷಯನ್ ಪಂಡಿತ ಮಂಡಲ ಮಂಡನೋ ನಾರಾಯಣ ಪಂಡಿತ. ಅವ್ರ ಮಗ ಅಲ್ಲ. ಯಸ್ಯ ಅಸ್ಖಲಿತವಾದ ವೈದುಷ್ಯೇಣ ಮೂಕೀ ಬಭೂವ ಸಮಗ್ರ ಸ್ವಭಾವಗ್ರ ಮಾಯಾವಾದ ಸಮರ್ಥನ ವ್ಯಗ್ರ ವಿದ್ವತ್ ಸಮಿತಿ. ಯಸ್ಮಿನ್ ಸ್ವಭಾಷ್ಯ ಟೀಕಾ ರಚನ ಧುರಾಂ ಆರೋಪಯಾಮಾತ ಶ್ರೀಮಧ್ವಃ ವಿಹಾಯ ಅನ್ಯಾನ್ ಪ್ರಾಧ್ವಾನ್ ಸನ್ಯಾಸಿ ಶಿಷ್ಯಾನಪಿ. ಸನ್ಯಾಸಿಗಳನ್ನು ಬಿಟ್ಟು ಪಂಡಿತ ಇದು ಮಧ್ವರು ಹೇಳಿದ್ದು, ತ್ರಿವಿಕ್ರಮ ನೀನು ಭಾಷ್ಯಕ್ಕೆ ವ್ಯಾಖ್ಯಾನ ಬನ್ನಿ ಅಂದು. ಬೇರೆ ಆಚಾರ್ಯ ಹೇಳಿದ್ದು ಅವರು. ಸೋಯಂ ಪ್ರಬಂಧ ಅಸ್ಯ ಪ್ರಬಂಧರತ್ನಸ್ಯ ತತ್ವಪ್ರದೀಪಾಖ್ಯಸ್ಯ ಶ್ರೀಲಃ ತ್ರಿವಿಕ್ರಮ ಪಂಡಿತಾಚಾರ್ಯ ಪೆಜತ್ತಾಯ ಕುಲಮಂಡನಃ ಕವಿವರ್ಯ ಸಕಲ ವಿದ್ಯಾವಲ್ಲಭಃ ವಿಪಶ್ಚಿತ್ತಲ್ಲಜಃ. ಪಂಡಿತಾಚಾರ್ಯೋಯಂ ಮಧ್ವಮುಖಾದೇವ ಸಮಧಿಗತ ಸಮಸ್ತ ತತ್ವವಾದ ರಹಸ್ಯ. ಆಚಾರ್ಯರ ಮೋರೆಯಿಂದಲೇ ಕೇಳಿದ್ದು. ಆಚಾರ್ಯರ ಮೋರೆಯಿಂದ ಇನ್ಯಾವುದೋ ಪಶುವಾಗಿ ಪಕ್ಷುವಾಗಿ ಯಾವುದೋ ಬಾಲಕವಾಗಿ ಕೇಳಿದ್ದಲ್ಲ, ಆಚಾರ್ಯರಿಂದ ಮನುಷ್ಯ ರೂಪದಲ್ಲೇ ಕೇಳಿದ್ದು. ಶ್ರೀ ಮಧ್ವಾನುಗ್ರಹಾದೇವ ಸಂಪ್ರತ್ಯುಪಲಬ್ಧಾನಾಂ ಶ್ರುತಿ ಪುರಾಣ ಮೂಲ ಪಾಠಾನಾಂ ಬೋಧ. ಮೂಲ ರಾಮಾಯಣಾರ್ಣವೇ ಕೃತಮಜ್ಜನ. ಯಾರಿಗೆ ಸಿಕ್ಕಿದೆ ಈ ಭಾಗ್ಯ? ಆಚಾರ್ಯರು ಮೂಲ ರಾಮಾಯಣವನ್ನು ಕೊಟ್ಟಿದ್ರು ಓದು ಅಂತ. ನಾರಾಯಣ ಪಂಡಿತಾಚಾರ್ಯರು ಓದಿಲ್ಲ ರೀ, ಅದಕ್ಕೆ ಅವರು ವಾಲ್ಮೀಕಿ ರಾಮಾಯಣವನ್ನು ಆಶ್ರಯಿಸಿದರು. ಬೇಡ ಅಂತ ಹೇಳಿದ್ರು ಏನೋ, ನಿನಗೆ ಮಧ್ವಾಚಾರ್ಯ ಹೇಳಿಲ್ಲಪ್ಪ ಮೂಲ ರಾಮಾಯಣ ನನಗೆ ಮಾತ್ರ ಕೊಟ್ಟಿರೋದು ಅಂತ ಹೇಳಿದ್ರು ಏನೋ. ತಸ್ಮಾದಯಮೇವ ಶ್ರೀ ಮಧ್ವ ಹೃದಯವಿತ್ ಸಾಕ್ಷಾತ್ ಅಂತೇವಾ ಶಗ್ರಣೀಶ್ಚ ಇಯಂ ಅಧಿಕೃತತಮಃ ಶ್ರೀ ಮಧ್ವಕೃತಸ್ಯ ಶ್ರೀ ಸೂತ್ರ ಭಾಷ್ಯಸ್ಯ ಭಾವಾವಿಷ್ಕರಣೆ ತದುಕ್ತಂ ತಮೋನುದಾನಂದಮವಾಪಲೋಕ ಸೂಕ್ತಿರತ್ನಾಕರೇ ನಮ್ಯೆ.
ಪಂಡಿತಾಚಾರ್ಯ ವೃತ್ತ ಸಂಗ್ರಹ ಪುತ್ರ ರತ್ನೇನ ಸ್ವರಚಿತೆ ಶ್ರೀ ಮಧ್ವವಿದಯೇ ತ್ರಯೋದಯೇ ಸರ್ಗೆ ನಿರೂಪಿತ ಷಡ್ವಿಂಶತ್ಯ ಪದ್ಯೈ 26 ಪದ್ಯಗಳಿಂದ ಪಂಡಿತಾಚಾರ್ಯರ ಬಗ್ಗೆ ಅವ್ರ ಮಗ ಹೇಳಿದ್ದಾರೆ. ಕವಿರಾಸೀತ್ ಕಶ್ಚಿತ್ ಸೂರಿಹಿ ಸುಬ್ರಹ್ಮಣ್ಯ ಪಂಡಿತ ನಾಮ ಆಂಗಿರಸ ಗೋತ್ರ ಪೆಜತ್ತಾಯ ಕುಲಮಂಡನ ತೌಳವ ಮಂಡನೆ ಸುಗುಣಾಚ ಸಾಧ್ವಿಕಸ್ಯ ಭಾರ್ಯ ಬಭೂವ ಕೃಷ್ಣ ಭಕ್ತ. ಸುಬ್ರಹ್ಮಣ್ಯ ಪಂಡಿತರ ಹೆಂಡತಿ ಅಂದರೆ ತ್ರಿವಿಕ್ರಮ ಪಂಡಿತರ ತಾಯಿ. ಸಾ ಪುನರ್ಮುಹು ಮುಹುಹು ಮೃತವತ್ಸ ಸತ್ಸಂತಾನಾರ್ಥಂ ಹರಿಹರವು ಉಪಾಸಾಮಾಸ. ಅವಳು ಎಷ್ಟು ಮಗುವನ್ನು ಪಡ್ಕೊಳ್ತಾ ಇದ್ರು ಸತ್ತೋಗ್ತಾ ಇತ್ತು. ಪುಟ್ಟ ಮಗುವಾಗಿದ್ದಾಗಲೇ ಸತ್ತೋಗ್ತಾ ಇತ್ತು ಆ ಮಕ್ಕಳು. ಅದರಿಂದಾಗಿ ಅವಳೇನು ಮಾಡಿದ್ದು, ಹರಿಹರರನ್ನು ಸೇವೆ ಮಾಡಿದಳು. ಹರಿಹರಯೋ ಪ್ರಸಾದಾತ್ ಶುಚುವೆ ಚ ಸಾ ಪುತ್ರ ರತ್ನಂ ವಿಪಶ್ಚಿತೋಪ್ಯಸ್ಯ ರತ್ನಸ್ಯ ಮೂಲ್ಯಂ ಏತಾವದಿತಿ ನ ನಿಶ್ಚೇತು ಪ್ರಾಭವಂ. ನಮಗೆಲ್ಲರಿಗೂ ಜಾತಕದಲ್ಲಿ ಬರೆದಿರ್ತಾರೆ ಪುತ್ರರತ್ನವನ್ನು ಚೀಸೋ ಏನು ಹಕುಂಸೌ ಹೆತ್ತಳು ಅಂತ. ನಾವು ರತ್ನ ಹಾಕ್ತೇವೋ ಇಲ್ವೋ ಬೇರೆ, ಆದರೆ ಇವರು ನಿಜವಾಗಿಯೂ ಪುತ್ರ ರತ್ನ. ಯಾಕೆಂದರೆ ಇವರಿಗೆ ವಿದ್ವತ್ ಸಮಾಜದಲ್ಲಿ ಬೆಲೆ ಕಟ್ಟಲೇ ಆಗಲಿಲ್ಲ. ಯೋ ಹರಿರಿವ ತ್ರಿವಿಕ್ರಮಾಕ್ಷ ಪ್ರಖ್ಯಾತಃ ಕವಿತಾಯಾಂ ವೇದೆ ವೇದಾಂತೆ ಚ ವ್ಯಕ್ರಾಮಯದಿತಿ. ದೇವರು ಹೇಗೆ 3 ಹೆಜ್ಜೆಗಳನ್ನು ಇಟ್ಟನೋ ಹಾಗೆ ಇವರು ಕೂಡ 3 ಹೆಜ್ಜೆಗಳನ್ನು ಇಟ್ಟರು. ಇದನ್ನು ಕೇಳಿದ್ರೆ ಓದ್ತಾ ಕೊಡಬೇಕು ಅಂತ ಆಸೆ ಆಗುತ್ತೆ. ಕವಿತಾಯಾಂ ವೇದೆ ವೇದಾಂತೆ ಚ, ಕಾವ್ಯದಲ್ಲಿ, ವೇದದಲ್ಲಿ, ವೇದಾಂತದಲ್ಲಿ, ಅಂದರೆ ಸಮಕಾಲೀನವಾದ ಪ್ರಜ್ಞೆ ಇಟ್ಟುಕೊಂಡು ಅವರು ಹೀಗೆ ಓದಿದ್ದು. ಈ ಥರ ನಾವು ಆಗಬೇಕು ಅಂತ ಅನ್ಸತ್ತೆ, ಆಗೋಲ್ಲ, ಆಗಲು ಗೊತ್ತಾಗತ್ತೆ. ಮಹೇಶ್ವರ ಇವ ತ್ರಿಲೋಚನಸ್ಥ, ಅಥವಾ ಇದನ್ನು 3 ಕಣ್ಣು ಅಂತಲೂ ಹೇಳ್ಬೋದು ನೀವು. ಮುಕ್ಕಣ್ಣ ದರ್ಶನ ಯಸ್ಯ ತ್ರೀಣಿ ವಿಲೋಚನ ನೀವ ಜ್ಞಾನ ಭಕ್ತಿ ವೈರಾಗ್ಯ. ಯೋ ವಟುರೇವ ಕವಿತ್ವೆ ಪಟುರ್ಬಭೂವ ಬಾಲಭಾರರಿವ ಪರಿತಃ ಪ್ರಸುಪ್ತ ಪ್ರತಿಭಾ ಪ್ರಭಾವ. ಯಾರಲ್ಲಿ ಈಗಿನವರಲ್ಲಿ ಈ ತರಹ ಬರೀಲಿಕ್ಕೆ ಹೇಳೋಣಲ್ಲಿ, ಈಗಿನವರಿಗೆ 1 ಪೇಜ್ ಈ ತರಹ ಬರೀಲಿಕ್ಕಾಗಲ್ಲ, 1 ಲೈನ್ ಈ ತರಹ ಬರೀಲಿಕ್ಕಾಗಲ್ಲ. ಅವರು ಇವಾಗ 5 ವರ್ಷ ಆಯ್ತು ಅವರನ್ನು ನೋಡಿ. ಅದನ್ನು ನೋಡಿದವರೇ ಧನ್ಯರು. ಒಬ್ಬ ಭಾಷ್ಯಕಾರನನ್ನ, ಒಬ್ಬ ಟೀಕಾಕಾರನನ್ನ, ಒಬ್ಬ ಸೂತ್ರಕಾರನನ್ನ, ಒಬ್ಬ ಟಿಪ್ಪಣಿಕಾರನನ್ನ ಎಲ್ಲ ಒಟ್ಟಿಗೆ ಆಗಿದ್ರಲ್ಲ ಅವರು. ಒಟ್ಟಿಗೆ ಒಬ್ರು ಅಲ್ವಾ, ಒಂದು ಟೀಕಾಕಾರರು, ಒಂದು ಟಿಪ್ಪಣಿಕಾರರು, ಅಲ್ಲಲ್ಲಿ ಎಲ್ಲವೂ ಆಗಿದ್ರಲ್ಲ. ಸೂತ್ರವನ್ನು ಬರೆದರು, ಭಾಷ್ಯ ಬರೆದರು, ಅದೇ ಪ್ರಾಣಸೂತ್ರ, ಅದು ಸಂಸ್ಕೃತದಲ್ಲಿ ಎಲ್ಲವನ್ನ ಬರೋದ್ರಲ್ಲ. ಯಾರ ಹತ್ರ ಹೋಗೋಣ? ಏನಾದರೂ ಈ ತರಹದ್ದು ಯಾವುದೋ ಒಂದು ಶತಪ್ತ ಬ್ರಾಹ್ಮಣದಲ್ಲಿ ಸಮಸ್ಯೆ ಬಂತು, ಪರಿಹಾರ ಯಾರ ಹತ್ರ ಹೋಗೋಣ ಪರಿಹಾರ ಆಗಲಿಕ್ಕೆ? ಇದ್ದವರು ಅವರೊಬ್ಬರೇ. ಬಾಲಯೇವಾಯಂ ಸುಷಡಂಗಾಂ ವೇದಾನ ದಿಜ್ಜಗಿ ಅನಂಕುರಿತ ಕೂರ್ಚ ಏವಾಯಂ ವಿರಚಯಾಮಾಸ ಚ ಉಷಾಹರಣಾಖ್ಯಂ ಮಹಾಕಾವ್ಯಂ ರಸರಮ್ಯಂ. ಅನಂಕುರಿತ ಕೂರ್ಚಾರೆ, ಗಡ್ಡ ಮೀಸೆ ಮೂಡುವ ಮುನ್ನವೇ ಅನಂಕುರಿತ. ಇದನ್ನ ಬೆಂಗಳೂರಿನ ಬ್ರಹ್ಮಣಸ್ಪತಿ ಒಬ್ರು ಕೂರ್ಚ ಅಂದ್ರೆ ದರ್ಬೆ ಅಲ್ಲ, ಕುರ್ಚಿ ಅಂತ ಅದನ್ನ ಅನುವಾದ ಮಾಡಿದ್ರು. ಅದನ್ನ ಗುರುಗಳಿಗೆ ನೋಡಿದ್ರು, ಆಚಾರ್ಯ ಬರಿಬೇಕಲ್ವಾ, ನೀನು ಬರಿಬಾರ್ದು ಕಣ. ಅವ್ರಿಗೆ ದಾಟ ಅರ್ಥನೇ ಆಗಿಲ್ಲ. ಕೂರ್ಚ ಅಂದ್ರೆ ಕುರ್ಚಿ ಅಂತ ಅನ್ಕೊಂಡಿದ್ದಾನೆ. ನನ್ನ ಸಂಸ್ಕೃತವೇ ಅರ್ಥ ಆಗದವನನ್ನು ಏನೋ ಖಂಡನೆ ಮಾಡೋದು ಅಂತಂದ್ರು. ಅವ್ರು ಹೇಳ್ಬಿಟ್ರು, ನಾನು ಆಜ್ಞೆ ಮಾಡ್ತಾ ಇದ್ದೇನೆ. ಅವರೇ ನಾನು ಆಜ್ಞೆ ಮಾಡ್ತಾ ಇದ್ದೇನೆ, ಯಾರು ಉತ್ತರ ಕೊಡತಕ್ಕದ್ದಲ್ಲ ಅಂತ ಹೇಳಿಬಿಟ್ರು. ಯಾರಿಗೂ ಉತ್ತರ ಕೊಡ್ಲಿಕ್ಕಲ್ಲ. ಅಸೂಯೆ ಎಂಬ ವಿಷವನ್ನು ಹೊತ್ತವರಿಗೂ ನಾನು ಉತ್ತರ ಕೊಡೋದಿಲ್ಲ, ನೀವು ಕೊಡಬಾರ್ದು ಅಂತಂದ್ರು ಗಟ್ಟಿಯಾಗಿ. ಇದಾದ್ಮೇಲೆ ನಾವು ಅದಕ್ಕೆ ಉತ್ತರವನ್ನು ನರಸಿಂಹಮೂರ್ತಿಗಳು ರೆಕಾರ್ಡ್ ಮಾಡಿಸಿ ಗುರುಗಳಿಗೆ ಒಮ್ಮೆ ತೋರಿಸುವ ಅಂತ ಕಳಿಸಿದಾಗ ಯಾರು ಕೊಡ್ಲಿಕ್ಕಿಲ್ಲ. ನಾನು ಕೇಳಿದೆ, ನಂದು ತಪ್ಪಿದೆ, ನಾನು ಹೇಳಿದೆ, ನೀನು ಹೇಳಿದ್ರು ಸರಿ ಇದೆಯೋ, ಅವರ ಅಯೋಗ್ಯರು ಬೇಡ ಅಂತ ಹೇಳಿ. ಸ್ವಯಂ ಮಾಯಾವಾದಾನುಯಾಯಿ ನಿಕುಲೇ ಜಾತೋಪಿ ತತ್ರ ಸ್ವಯಂ ಉದ್ಭಾವಿತ ಅನುಪಪತ್ತಿ ಮಾಲಾಂ ಪರಿಹರ್ತು ಅಪ್ರವರ್ತಿತ ಸ್ವಗುರವು ಗಣಿತ ಶ್ರದ್ಧೋ ಬಹುವ. ಇವರು ಕೇಳಿದ ಪ್ರಶ್ನೆಗಳಿಗೆ ಗುರುಗಳು ಉತ್ತರ ಕೊಡಲಿಲ್ಲ, ಅದರಿಂದಾಗಿ ಇವರು ಶ್ರದ್ಧೆಯೇ ಬಿತ್ತು. ಸ್ವಯಂ ಅಥಾಪಿ ಕೇವಲ ವಯಸ್ಸಾನುರೋಧೇನ ಶುಶ್ರಾವ.
ಗೆಳೆಯರೆಲ್ಲ ಬನ್ನಿ ಬನ್ನಿ ಹೋಗೋಣ ಹೋಗೋಣ ಪಾಠಕ್ಕೆ ಅಂತಂದ್ರೆ ಹೋಗ್ತಾ ಇದ್ವಿ. ಯಸ್ಯ ಪ್ರತಿಭಯ ಪ್ರತಿವಾದಿ ಪ್ರತಿಭಯ ಪ್ರದೇಹದ ಪ್ರಭಾ ಪ್ರಸರಾಹ ಭಾವ ಪ್ರಭೃತಯ ಪ್ರತಿವಾದಿನ ಕೀಟಾಮಣಿ ಪ್ರಭುತ್ವ ಮಾತು ಪ್ರಯಯು ಸಪಾದವಕ್ಷೆ ಮಾಯಾವಾದ ವಾಂಗ್ಮಯೇ ಪರಿಣತಂ ವಿದ್ವತ್ ಪ್ರಪಂಚೆ ಅದ್ವಿತೀಯೋಯಂ ಪಂಡಿತ ಪುಂಗವಃ ಇತಿ ಸಂಸ್ಕೃತಂ ತ್ರಿವಿಕ್ರಮ ಪಂಡಿತಂ ತಜ್ಜನಕಃ ಕದಾಚಿತ್ ಉಪಹ್ವರೆ ಸಮಾಹೂಯ ಉವಾಚ. ಎಷ್ಟು ಲೆಕ್ಕ, ಎಷ್ಟು ಗ್ರಂಥ ಇದೆ ಮಾಯಾವಾದ ಭಾಷ್ಯದಲ್ಲಿ ಅಂತ ಅಕ್ಷರ ಎಣಿಸುವಷ್ಟು ಪ್ರಜ್ಞೆ. ಅವರೇ ಇವತ್ತು ಹೋಗಿ ಕೇಳಿದ್ರು ಗೊತ್ತಿಲ್ಲ. ವತ್ಸ ನಿರ್ಗುಣೋಪಾಸನಾ ನನೂನಂ ಸುಖಾಯ ತಸ್ಮಾತ್ ಗುಣಾಢ್ಯಂ ವಾಸುದೇವಮೇವ ಉಪಾಸ್ವ ಸ್ವರೂಪ ಸುಖಾವಾಪ್ತಯೇ ಪೂರ್ವಮೇವ ಸ್ವಮತೆ ಸಂದಿಹಾನಃ ತಾತವಚನೇನ ಪುನಶ್ಚ ವಿಚಚಾಲ ಅಥಾಪಿ ದಾರ್ಢ್ಯಾಯ ಪುನರಪಿ ಪರೇಭ್ಯೋ ಮಾಯಾಮತಂ ಅಧ್ಯಜಿಗಾಂಸತ ನಿಸರ್ಗಾನ್ ನಿಶಿತಮನಾಃ ಪಂಡಿತಾಚಾರ್ಯಃ ಕದಾಚಿದೇವಂ ಆಲೋಚಯಾಮಾಸ ಬ್ರಹ್ಮಸೂತ್ರಾಣ್ಯೇವ ಪರಮಂ ಪ್ರಮಾಣಮಿತಿ ನಿರ್ವಿವಾದಂ ಪರಂತು ತೇಷಾಂ ಭಾಷ್ಯಾಣಿ ಪರಸ್ಪರ ವ್ಯಾಹತೌ ವ್ಯಾಹಾರಾಣಿ ಕಥಂ ಪ್ರಮಾಣ ಪದವೀಂ ಗಚ್ಚೇಯುಃ ವಿಹಾಯ ದುರಾಗ್ರಹಂ ಪರಿಶೀಲನೆ ಸರ್ವಂ ಅಸಂಗತಂ ಭಾತಿ ಅಥಾಪಿ ಸ್ವಮತಮಿತಿ ಶಾಂಕರೀಯಂ ಸಿದ್ಧಾಂತಂ ಪಠಂತ ಏವ ವರ್ತಾಮಹೇ ಉಪನಿಷದೋ ದುರ್ಗಮಾರ್ಥಾಃ ಪರಂತು ಭಗವದುಪಾಸ್ತಿಮೃತೇನ ಮುಕ್ತಿರಿತಿತ್ತು ಸರ್ವವೇದಾಂತ ಸಾರಃ ಜ್ಞಾನಾನಂದಮಯೋ ಹಿ ಭಗವಾನ್ ಉಪಾಸ್ಯಃ ಸ ನಿರವಯವಶ್ಚೇತ್ ನ ಮುಕ್ತಿರ್ಯದು ಜ್ಯೋತಿರ್ಮಯತ್ವಮಪಿ ನ ಸ್ಯಾತ್ ಏವಂ ಚೇದಂಧಕಾರಮಯತ್ವಂ ಭಗವತಃ ಅವಸಿತಂ ತೇನ ತತ್ಫಲಂ ಚ ತಮಯೇವ ಸ್ಯಾತ್ ಯಥಾವಬೋಧಂ ವೇದ ಪುರಾಣಾದಿ ಪರ್ಯಾಲೋಚನೆಯ ಗುಣಪೂರ್ಣೋ ನಾರಾಯಣ ಏವ ಉಪಾಸ್ಯ ಇತಿ ಪ್ರತೀಯತೆ ಯದಾ ಸ ಸ್ವಯಮೇವಂ ನಿಶ್ಚಿಕಾಯ ತದೈವ ಶುಶ್ರಾವ ಮಧ್ವಸ್ಯ ವಿತತಾಂ ಕೀರ್ತಿ. ಆಗ ಮಧ್ವರ ಕೀರ್ತಿ ಅವರ ಕಿವಿ ಬಿತ್ತು ಪಂಡಿತಾಚಾರ್ಯರಿಗೆ. ತದೈವ ಚ ಮಾಯಾವಾದಾನುಯಾಯಿನಃ ತಮಾಗತ್ಯ ಅಭ್ಯರ್ಥಯಾಮಾಸುಃ ಕಶ್ಚನ ಕರ್ಮಂದಿ ವಾಗ್ಮಿ ನ ಸಂಪ್ರದಾಯಂ ಖಂಡಯನ್ ಅಪ್ರತೀಕಾರಶ್ಚರತಿ. ಯಾವನೋ ಒಬ್ಬ ಪ್ರಚಂಡವಾದಿ ತಲೆ ಎತ್ತಿದ್ದಾನೆ, ಸನ್ಯಾಸಿ ವಾಗ್ಮಿ ನಮ್ಮನ್ನು ಖಂಡನೆ ಮಾಡ್ತಾ ಇದ್ದಾನೆ. ತ್ವಮೇವ ತಂ ವಾದೇನ ನಿರಸಿತು ಸಮರ್ಥಃ ತತ್ವಂ ಜಹಿ ತ್ವಂತು ವಾದೀಂದ್ವದುರದಃ ತವ ಪ್ರತಿವಾರಣ ಕೋಪಿ ನ ಜಗ್ನಿ. ನೀನು ವಾದಿಗಳಲ್ಲಿ ಆನೆ ಇದ್ದ ಹಾಗೆ, ನಿನಗೆ ಎದುರಾಳಿಯಾದ ಆನೆ ಈ ತನಕ ಹುಟ್ಟಿಲ್ಲ. ಹೋಗು ಅತಸ್ತಮೇವ ತಂ ನಿರಾಕುರು ಮಾಯಾವಾದಿ ಕುಲಸ್ಯ ಪ್ರಾಪ್ತಂ ಭಯಂಚ ಏವಮರ್ಥಯಮಾನಂ ಸ್ವಾತ್ಮಾನಮೇವ ನಾಯಕಂ ಮನ್ಯಮಾನಂ ಅನುವರ್ತಮಾನಂ ಮಾಯಾಜನಿ ಮಾಯಿಜನಂ ಬಹಿಸ್ಸಾಂತಯನ್ನಪಿ ಅಂತಃಸಶಂಕೋ ಬಭೂವ. ಹೊರಗಡೆ ಆಯಿತು ನಾನು ನೋಡ್ಕೊಳ್ತೇನೆ ಅಂತ ಹೇಳಿದ್ರೂ ಕೂಡ ಒಳಗಡೆಯಿಂದಲೇ ಡೌಟ್ ಇತ್ತು, ನಾನು ಅವನಿಗೆ ಎದುರೇ ಅಂತ. ಮಧ್ವವಚ ಶೃಣಿ ಪ್ರಯೋಕ್ತೃನಪಿ ಅಯಂ ಕವಿಭೋ ವಿಷಾದಯನ್ ತಾನ್ ಅಲಕ್ಷಯನ್ ನಿವಾವರ್ತತ. ಎಷ್ಟೋ ಜನ ಅವರು ಬಂದರು, ಆಚಾರ್ಯರ ಮಾತನ್ನೇ ಹೇಳಿದ್ರು ಕೂಡ ವಿವಿಧೋತ್ತರ ಧೂಳಿ ಪಾತನೆ ಬಾಯಿ ಮೇಲೆ ಮಾಡಿಬಿಟ್ರು. ಬಾಯಿ ಮೇಲೆ ಮಾಡೋರು ಬಹಳ ಜನ ಇದ್ದಾರೆ. ಪಾಪ ಪಂಡಿತಾಚಾರ್ಯರು ಅವತ್ತು ಮಾಡಬೇಕಾಯ್ತು. ತದೈವ ನಕ್ತಂ ಸ್ವಗೃಹೇ ಇತರಾವಿದಿತ ಮಾಧ್ವಂ ಗ್ರಂಥಜಾತಂ ವಿಮರ್ಶನ್ ಸ್ವಶಂಕಾ ಸರ್ವಸ್ವಸ್ಯ ತತ್ರ ಉತ್ತರಂ ಉಪಲಭಮಾನಃ ವಿದದೌ ವಿಸ್ಮಯಮಾಂತರಂ ಮಹಾಂತಂ. ಏವಂ ಮಾಧ್ವಂ ದರ್ಶನಮೇವ ಸುದರ್ಶನಮಿತಿ ಕೃತ ನಿಶ್ಚಯೋಪಿ ನ ಸಹಸಾ ಮಧ್ವಶಿಷ್ಯತಾಂ ಭೇದೆ ತತಃ ಕದಾಚಿತ್ ವಿಷ್ಣುಮಂಗಲ ಮಾದಗಾಮ ಶ್ರೀಮಧ್ವಃ ಶ್ರುತಮಧ್ವ ಮಹಿಮಾತಿಶಯಃ ಪಂಡಿತಾಚಾರ್ಯಸ್ತದ್ದಿದೃಕ್ಷಯ ಸ್ವಯಮಪಿ ತತ್ರ ಜಗಾಮ ಗತ್ವಾ ಚ ವವಂದೇ ತಚ್ಚರಣಯೋ. ಇದು ಮತ್ತೆ ಕಟ್ಟಾಗಿ 13ನೇ ಅಧ್ಯಾಯದಲ್ಲಿ ಕತ್ತರಿಸಿ ಹೋದದ್ದು 14ನೇ ಅಧ್ಯಾಯದಲ್ಲಿ ಮುಂದುವರ್ತದೆ ಅನುವರ್ತತೆ ಹೋಗಿ ಮುಂದುವರ್ತತೆ. ಇಷ್ಟು ಇಲ್ಲ, ಅದೇ ಅವರು ಮಾಡಿದ್ದರಿಂದ, ಅವರು ಹೇಳಿದ್ದರಿಂದ ಆ ತರಹ ಆಗಿತ್ತು. ಅವಾಗಲೇ ನನಗೆ ಎಷ್ಟೋ ಮಾತುಗಳೇ ಅಸಂಗತ ಅಂತ ಅನ್ನಿಸ್ಬಿಡ್ತು.
ನೋಡಿ, ಚಂದ್ರಿಕಾ ಅಂತ ಬಂತು, ತತ್ವ ಮಾರ್ತಾಂಡ ಅಂತ ಬಂತು, ಅಭಿನವ ಶರದಾಗಮ ಹೆಂಗ್ರಿ ಖಂಡನೆ ಆಗುತ್ತೆ? ಶರತ್ಕಾಲದಲ್ಲಿ ಸೂರ್ಯ ಇನ್ನೂ ಉರಿತಾನೆ. ಶರತ್ಕಾಲ ರಾತ್ರಿ ಮಾತ್ರ ಇರೋದಲ್ಲ, ಬೆಳಗ್ಗೆನೂ ಇರುತ್ತೆ. ಖಂಡನೆಯೇ ಅಲ್ಲಪ್ಪ. ಗೊತ್ತಾಯ್ತಲ್ಲ ಯಾರದು? ಸಾಕು. ನಮಸ್ಕಾರ ಸ್ವಾಮಿ. ಹಾಂ, ಆರಾಮಿದೆ. ಇಲ್ಲ ಸ್ವಾಮಿ, ನೋಡೋಣ, ಅದು ನೋಡೋಣ, ಆಚಾರ್ಯರನ್ನು ನೋಡೋಣ.